ಸ್ಟಾರ್ಟಾ? ಪ್ರಿಯ ಮ್ಯಾಮ್ ಮ್ಯಾಮ್ ಹಾಯ್. ಹಾಯ್. ಮೊದಲನೇ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದೀರಾ. ಐ ಥಿಂಕ್ ಸಂಚಿತ್ ಅವ್ರ ಜೊತೆ ಇದಕ್ಕೂ ಮುಂಚೆನೇ ಜಿಮ್ಮಿ ಸಿನಿಮಾ ಅನೌನ್ಸ್ ಮಾಡಿದ್ರಿ. ಸೊ ಇವಾಗ ಈ ಪ್ರಾಜೆಕ್ಟ್ ಬರ್ತಾ ಇದೆ. ಐ ಥಿಂಕ್ ಅದೊಂದು ಗ್ಯಾಂಗ್ಸ್ಟರ್ ಥರದ ಸಿನಿಮಾ ಆಗಿತ್ತು, ಇದೊಂದು ರೆಟ್ರೋ ಕೈಂಡ್ ಆಫ್ ಸಿನಿಮಾ ಆಗಿದೆ. ಸೊ ಅದನ್ನು ಸ್ಟಾಪ್ ಮಾಡಿ ಅಥವಾ ಕಾರಣಾಂತರದಿಂದ ಆಗಲಿಲ್ಲ, ಬಟ್ ಇದನ್ನು ಓಕೆ ಮಾಡೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ? ಇದು ತುಂಬ ಒಂದು ವಿಭಿನ್ನವಾದ ಒಂದು ಕಥೆ, ಎಸ್ಪೆಷಲಿ ಫಾರ್ ಅ ಡೆಬ್ಯೂಟಾಂಟ್ ಅಂತ ನಮಗನ್ನಿಸ್ತು. ಅದರಲ್ಲಿ ಒಳ್ಳೆ ಸ್ಕೋಪ್ ಇತ್ತು ಸಂಚಿತಿಗೆ ತುಂಬ ಸೂಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಸೊ ಜಿಮ್ಮಿ ಹೇಗೂ ಅದು ನಡೀತಾನೆ ಇತ್ತು. ಇಟ್ ವಾಸ್ ಸ್ಟಿಲ್ ಸ್ಕ್ರಿಪ್ಟ್ ಸ್ಟೇಜಲ್ಲಿತ್ತು, ಬರೀ ಟೀಸರ್ ನಾವು ಶೂಟ್ ಮಾಡಿದ್ದಷ್ಟೇ. ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಫಾರ್ ಅ ಲಾಂಚ್ ಆ್ಯಂಡ್ ವೆರಿ ಡಿಫ್ರೆಂಟ್ ಲಾಂಚ್ ಅಂತ ನಮ್ಗನ್ನಿಸ್ತು. ಹಾಗಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ. ಅಂದರೆ ಜನರಲ್ ಆಗಿ ಒಂದು ದೊಡ್ಡ ಮನೆತನದಿಂದ ಬರ್ತಿರುವಂಥ ಹುಡುಗ ಅಂತ ಮಾರ್ಕೆಟಲ್ಲಿ ಮಾತಾಡ್ತಿರ್ತಾರೆ. ಸೊ ಅವ್ರನ್ನ ಲಾಂಚ್ ಮಾಡಬೇಕಾದ್ರೆ ತುಂಬ ದೊಡ್ಡ ನಿರ್ದೇಶಕರನ್ನ ಹುಡುಕ್ತಾ ಇರ್ತಾರೆ, ಬಟ್ ಇವರು ಕೂಡ ನ್ಯೂ ಕಮ್ಮರೇ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಅನ್ನಿಸ್ತಾ, ಅಥವಾ ಏನು ನಿಮಗೆ ನಂಬಿಕೆ ಬಂದಿದ್ದೇನೋ ಅಂತ? ಖಂಡಿತವಾಗ್ಲೂ ಇಲ್ಲ. ಎಲ್ಲ ದೊಡ್ಡ ನಿರ್ದೇಶಕರು ಒಂದು ಟೈಮಲ್ಲಿ ನ್ಯೂ ಕಮರ್ ಆಗೇ ಇದ್ರಲ್ಲ, ಅವರಲ್ಲಿ ಒಂದು ಕನ್ವಿಕ್ಷನ್ ಇರಬೇಕು. ಕಥೆ ಹೇಳಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅವ್ರು ನರೇಟ್ ಮಾಡೋ ರೀತಿ ನಮ್ಮ ಮನಸ್ಸಿಗೆ ಏನೋ ಒಂದು ತಟ್ಟಿರ್ಬೇಕಲ್ವ, ನಾವು ಅದನ್ನು ಆಯ್ಕೆ ಮಾಡಬೇಕು ಅಂದರೆ. ಸೊ ಹೋಗಿ ಮುಂದೆ ಅವರು ತುಂಬ ದೊಡ್ಡ ನಿರ್ದೇಶಕರಾಗ್ಬೋದು. ನಮಗೆ ಭಾಳ ಖುಷಿ ಆಯಿತು, ಯಾಕಂದರೆ ಫಸ್ಟ್ಲಿ ನಮ್ಮ ಸಂಸ್ಥೆಯಿಂದ ಒಳ್ಳೆ ಟ್ಯಾಲೆಂಟ್ಸ್, ಹೊಸ ಟ್ಯಾಲೆಂಟ್ಸ್ ಹುಡುಕ್ತಾ ಇದ್ವಿ. ಸೊ ಹಾಗಾಗಿ ವಿವೇಕ್ ಕತೆ ಹೇಳಿದಾಗ ನಮ್ಮ 3 ಜನಕ್ಕೆ ತುಂಬ ಇಷ್ಟ ಆಯಿತು. ಸಂಚಿತಿಗೆ ಇಷ್ಟ ಆಯಿತು, ಸುದೀಪ್ ಅವರಿಗೆ ಇಷ್ಟ ಆಯಿತು. ಫಸ್ಟ್ ಟೈಮ್ ಕೇಳಿದಾಗ್ಲೇ ಎಲ್ಲರಿಗೂ ಏನೋ ಸಮಥಿಂಗ್ ನೈಸ್, ಡಿಫ್ರೆಂಟ್, ತುಂಬ ವಿಭಿನ್ನತೆ ಇದೆ ಅಂತ ಅನಿಸಿದ್ದಕ್ಕೆ ವಿ ವ ವೆರಿ ಹ್ಯಾಪಿಲಿ ವೆಲ್ಕಮ್ ವಿವೇಕ್ ಟು ಆರ್ ಟೀಮ್. ಕಾರ್ತಿಕ್ ಸರ್ ಇಲ್ಲಿ ಸರ್, ಫನ್ ಅಂದಿದ್ದಕ್ಕೆ ಸುದೀಪ್ ಸರ್ನ ಪ್ರೊಡ್ಯೂಸರ್ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟಪ್ಪ ಅಂತ ಮಾತಾಡ್ತಿರ್ತಾರೆ ಅವಾಗವಾಗ. ಆದರೆ ಜೂನಿಯರ್ ಕಿಚನ್ ಹ್ಯಾಂಡ್ಲ್ ಮಾಡೋಕ್ಕೆ 3 ಜನ ಪ್ರೊಡ್ಯೂಸರ್ ಬಂದರು ಅಂತ ಮಾತು ಬರ್ತಾ ಇದೆ. ಇವಾಗ ಏನಂತೀರ? ನನಗೆ ಇಲ್ಲ, ಸುದೀಪ್ ಸರ್ನು ಐ ಡೋಂಟ್ ಥಿಂಕ್ ವೆರಿ ಈಸಿ ಟು ವರ್ಕ್ ವಿತ್. ಅಂದರೆ ನಾನು ಒಂದು ಸಿನಿಮಾ ಮಾಡಿಲ್ಲದೆ ಇರ್ಬೋದು, 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸರ್ದು. ಆಮೇಲೆ ಆ ಟೈಮಲ್ಲಿ ಫುಲ್ಲು ಅವಾಗ್ಲೂ ಅವ್ರ ಜೊತೆ ಕಮ್ಯುನಿಕೇಷನಲ್ಲೇ ಇದ್ದು, ಕೋಆರ್ಡಿನೇಷನಲ್ಲೇ ಇದ್ದು. ಐ ಥಿಂಕ್ ಏನು ಅವರು ಇದು. ಆಮೇಲೆ ಸಂಚಿಗೆ ಬಂದಾಗೂ ಅಷ್ಟೇ, ಐ ಡೋಂಟ್ ಥಿಂಕ್ ಇಟ್ ಇಸ್ ಏನು 3 ಜನ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಅವ್ರನ್ನ ಇದು ಮಾಡಬೇಕು ಅನ್ನೋದಲ್ಲ. 2 ಪ್ರೊಡಕ್ಷನ್ ಸಂಸ್ಥೆ ಒಂದಾಯಿತು ಅಷ್ಟೇ. ಸೊ ಸಂಚಿತ್ನ ಕಂಟ್ರೋಲ್ ಮಾಡೋಕೆ 3 ಜನ ಬೇಕಿತ್ತು ಅನ್ನೋ ಥರದಲ್ಲ. ಅವ್ರದ್ದು ಮನೆ ಪ್ರೊಡಕ್ಷನ್. ಸೊ ಮೇಡಮೇ ಮಾಡಿದ್ರು. ಆಮೇಲೆ KRG ಯಾವಾಗಲೂ ನಂದು ಯೋಗಿದ್ದು ಇಬ್ಬರದು ಜೊತೆಗೆ ಫಸ್ಟಿಂದನೂ ಮಾಡ್ಕೊಂಬಂದಿರೋದ್ರಿಂದ ಅಷ್ಟೇ. ಮೇಡಮ್, ಪಾರ್ವತಮ್ಮ ಅವರು ಒಂದು ಇಂಟರ್ವ್ಯೂಲ್ ಇದ್ದಾಗ ಹೇಳ್ತಾರೆ, ನಾವು ರಾಜ್ಕುಮಾರ್ ಸರ್ ಬಗ್ಗೆ ಏನಾರು ಗುರು ಅನ್ಬೇಕು ಅಂದರೆ, ಅವ್ರಿಗೆ ಬೈಬೇಕು ಅಂದರೆ ತುಂಬ ಯೋಚನೆ ಮಾಡ್ತಿದ್ವಿ, ಯಾಕಂದರೆ ಫ್ಯಾನ್ಸ್ಗಳು ನೆನಪಾಗ್ತಿದ್ರು ಅಂತ. ಇಷ್ಟು ದಿನ ಕಿಚ್ಚ ಸರ್ಗನ್ನ ನೋಡ್ಕೊಂಡ್ಬಂದಿದ್ರಿ, ಇವಾಗ ಇಬ್ಬರು ಸ್ಟಾರ್ಸ್ಗಳನ್ನ ಎತ್ಕೊಂಡಂಗೆ ಆಗುತ್ತೆ ಮೇಡಮ್. ಅಂದರೆ ಇಬ್ಬರು ಹೀರೋಗಳು ಮನೇಲಿ ನಿಂತಂಗೆ ಆಗುತ್ತೆ. ಇವಾಗ ಎಷ್ಟು ಭಯ ಇದೆ ಮೇಡಮ್, ಯಾಕೆಂದರೆ ಇಬ್ಬರು ಫ್ಯಾನ್ಸ್ಗಳಿರ್ತಾರೆ, ಏನಾರು ಬೈಬೇಕು ಅಂದರೆ? ನನಗೆ ಮುಂಚಿಂದಾನು ಭಯ ಇಲ್ವಲ್ಲ. ಅವ್ರಿಗೆ ನನ್ನ ಕಂಡ್ರೆ ಭಯ ಇರ್ಬೋದೇನೋ ಅಂತ ನನಗನ್ಸಿಕೆ. ಇಲ್ಲ, ಆ ಥರ ಏನಿಲ್ಲ. ನಾವು ತುಂಬ ವೆರಿ ಗುಡ್ ಫ್ರೆಂಡ್ಸ್. ತುಂಬ ವರ್ಷಗಳ ಫ್ರೆಂಡ್ಶಿಪ್ ಆದಮೇಲೆ ಮದುವೆ ಆಗಿದ್ದು ನಾವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಜಗಳಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ, ಆಲ್ ದಟ್ ಇಸ್ ದೇರ್. ಬಟ್ ಭಯ ಅನ್ನೋದು ಹ್ಯಾಸ್ ನೆವರ್ ಎಕ್ಸಿಸ್ಟೆಡ್ ಬಿಟ್ವೀನ್ ಅಸ್. ಚೆನ್ನಾಗಿ ಕಮ್ಯುನಿಕೇಷನ್ ಇರಬೇಕು, ಭಯಕ್ಕೆ ಅಲ್ಲಿ ರೂಮ್ ಕೊಡಲೇಬಾರ್ದು. ಆ್ಯಂಡ್ ಸಂಚಿತ್ ನಮ್ಮ ಮಗ, ಅವನಿಗೆ ಮೋಸ್ಟ್ಲಿ ಭಯ ಇರ್ಬೋದು. ಮೇಡಮ್, ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ ಅಂತಾರೆ. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು ಮೇಡಮ್? ಹಂಬಲ್ ಆಗಿರೋಕ್ಕೆ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನಸ್ಸಿಗೆ ಇಷ್ಟ ಆಗಿದ್ದನ್ನು ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವ. ನಮಗೆ ಫಸ್ಟ್ ಅದು ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮಗೆ ಆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗತ್ತೆ. ಸೊ ಫಾಲೋ ಯುವರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕಥೆ ಬಗ್ಗೆ. ನಿಮಗದು ಇಷ್ಟ ಆಯಿತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು.
ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ಡೂ ದ್ಯಾಟ್. ನಮ್ಮ ಕಡೆಯಿಂದ ಯಾವ ಥರದ್ದು ಅಡಚಣೆಗಳು ಅಥವಾ ರೂಲ್ಸ್ ಏನೋ ನೋ ರೂಲ್ಸ್ ಆರ್ ಲೇಡ್ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್. ಕೆಲವು ದಿನ ಒಂದು ವಾರದಿಂದ ನಾವು ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ಎಲ್ಲ ಕಡೆ ಕೇಳಿಸ್ತಾ ಇಲ್ಲ. ಕೆಲವೊಂದು ವಾರದಿಂದ ನಾವು ಅವ್ರನ್ನ ಕೆಲವೊಂದು ವಿಡಿಯೋಗಳು ನೋಡ್ತಾ ಇದ್ದೀವಿ. ಸಂಚಿತ್ ಅವರು ಎಲ್ಲೂ ಕೂಡ ಎಲ್ಲ ಅವರಿಗೆ ಸುದೀಪ್ ಸರ್ ಥರನೇ ಸೀರಿಯಸ್ನೆಸ್ ಫೇಸ್ ಇರುತ್ತೆ, ನಗು ಮುಖನೇ ಇರಲ್ಲ. ಅವ್ರ ಫೇಸ್ ಅಷ್ಟೇ, ಸುದೀಪ್ ಅವ್ರು ಸೀರಿಯಸ್ ಇಲ್ಲಪ್ಪ, ಬಹಳ ತರಲೇ ಇದ್ದಾರೆ ಅವರು. ಬಟ್ ನಮ್ಮ ಹುಡುಗ ಸ್ವಲ್ಪ ಸೀರಿಯಸ್ಸೇ ಹೌದು, ಬಟ್ ವೆರಿ ಸಾಫ್ಟ್ ಹಾರ್ಟೆಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶೂಟಿಂಗ್ ಸೆಟ್ ಹಾಯ್. ಸರ್ ಎಷ್ಟು ದಿನ ಬಂದಿದ್ರು, ಆಮೇಲೆ ಅಳಿಯನ ಯಾವ್ದಾದ್ರು ಸೀಕ್ವೆನ್ಸ್ ಅನ್ನ ನೋಡಿ ಆಕ್ಟಿಂಗ್ ಅಲ್ಲಿ ಓವರ್ಕಮ್ ಮಾಡಿದ್ದಾನೆ ಸಂಚು ಅಂತ ಸುದೀಪ್ ಸರ್ ಅನ್ಸಿತ್ತು ಅಂತ. ಅದು ಎಡಿಟಿಂಗ್ ಟೇಬಲ್ ಶೂಟಿಂಗ್ ಸೆಟ್ ಅಥವಾ ಸಿನಿಮಾ ನೋಡಿದಾಗಿರಲಿ. ಸೊ ನನ್ನನ್ನು ಮೀರಿಸಿದ್ದಾನೆ ಸಂಚು ಅಂತ ಯಾವತ್ತಾದ್ರು ಹೇಳಿದ್ರು ಸಿನಿಮಾ ನೋಡ್ಬೇಕು, ಪರ್ಟಿಕ್ಯುಲರ್ ಯಾವ ಸೀಕ್ವೆನ್ಸ್? ಹಾಯ್, ನೈಸ್ ಟು ಸಿ ಅ ಲೇಡಿ ಹಿಯರ್. ನೀವೊಬ್ಬರೇ ಇದ್ದೀರ ಅನ್ಸುತ್ತಲ್ಲ? ಟು ಓಕೆ, ಸೋ ನೈಸ್. ಅವರು ಒಂದು 2 days ಬಂದರು ಅಷ್ಟೇ ಸೆಟ್ಗೆ. ವಿ ನೀಡೆಡ್ ಸ್ವಲ್ಪ ಅವ್ರದ್ದು ಗೈಡೆನ್ಸ್ ಬೇಕಿತ್ತು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಿ ಕೇಮ್. ಫುಲ್ ಫಸ್ಟ್ ಕಾಪಿ ನೋಡಾದಮೇಲೆ ಅವ್ರು ಫಸ್ಟ್ ಪಿಕ್ಚರಲ್ಲಿ ಹೇಗಿದ್ರಲ್ಲ ಅದನ್ನು ಕಂಪೇರ್ ಮಾಡಿಕೊಂಡ್ರು. ಆ್ಯಂಡ್ ತುಂಬ ಕಣ್ಣಲ್ಲೆಲ್ಲ ನೀರಿತ್ತು, ಬಿಕಾಸ್ ಇಸ್ ಸೋ ಎಮೋಷ್ನಲ್. ಈ ಸೆಟ್ ನನ್ನನ್ನು ಮೀರಿಸಿದ್ಯಾ ಚಿನ್ನ ಅಂತ ಹೇಳಿದ್ದಾರೆ. ಆ ಫಸ್ಟ್ ಡೆಬ್ಯೂಟಾಂಟ್ ಆಗಿ ಈ ಥರ ಅವನು ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇಟ್ಸ್ ಅ ಬಿಗ್ ಸರ್ಪ್ರೈಸ್. ನಮಗೂ ಅಷ್ಟೇ, ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಡೂ ಸೋ ವೆಲ್. ಬಟ್ ಅವನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ವೆರಿ ಹ್ಯಾಪಿ. ಈ ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಯೋಗಿ ಸರ್, ಕಾರ್ತಿಕ್ ಸರ್ ಮನೆಗೆ ಬಂದಾಗ ಅಮ್ಮ ಅಂದರೆ ಸರೋಜಮ್ಮ ಹೇಳ್ತಾರೆ, ಸೊ ಬೇಗ ಶುರು ಮಾಡಿ ಅಂತ. ಸೊ ಸಿನಿಮಾ ಶುರುವಾಗಿತ್ತಾ? ಅಮ್ಮ ಯಾವುದಾದ್ರೂ ಗ್ಲಿಮ್ಸ್ ಅಥವಾ ಕ್ಲಿಪ್ಪಿಂಗ್ಸ್ ಅಥವಾ ಫಸ್ಟೇ ಶೂಟಿಗೆ ಹೋಗ್ಬೇಕಾದ್ರೆ ಸಂಚು ಏನಾದರೂ ಅವ್ರ ಆಶೀರ್ವಾದ ತಗೊಂಡು ಹೋಗಿದ್ರು ಅಂತ? ಹೌದು. ಶಿ ವಾಸ್ ಅರೌಂಡ್ ವೆನ್ ವಿ ಸ್ಟಾರ್ಟೆಡ್ ದ ಶೂಟ್. ಬಟ್ ಒಂದು ಸ್ಮಾಲ್ ಶೆಡ್ಯೂಲ್ ಮಾಡಿದ್ವಿ ಅಷ್ಟೇ. ಸ್ವಲ್ಪ ನೋಡಿದ್ದಾರೆ ಅಷ್ಟೇ. ಬಟ್ ನಾಟ್ ಟೀಸರ್ ರೆಡಿ ಆದಾಗ ವಿ ವರ್ ನಾಟ್ ಏಬಲ್ ಟು ಶೋ ಟು ಅವರ್ ರಿಕ್ವೆಸ್ಟ್. ಕಮ್ ಆನ್ ಗೈಸ್. ಕಾರ್ತಿಕ್ ಅಂದ್ರೆ ನೀವು ಪ್ರೊಡಕ್ಷನ್ ಲಾಸ್ಟ್ 3 ಪ್ರೊಡಕ್ಷನ್ ಕೂಡ ಕೊಲ್ಯಾಬ್ರೇಷನ್ ಅಲ್ಲೇ ಮಾಡ್ತಿದ್ರ. ಪೌಡರ್ ಆಗಿರ್ಬೋದು, ಎಕ್ಕ ಅಂಡ್ ಇದು ಕೂಡ. ಐ ಥಿಂಕ್ ಅದರಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳೇನು ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ, ಅದನ್ನ ಇಲ್ಲಿ ಏನಾದರೂ ಅದನ್ನೆಲ್ಲ ವ್ಯಾನಿಷ್ ಮಾಡಿಕೊಂಡು ಅಪ್ಡೇಟ್ ಆಗಿದ್ದು ಏನಾದರೂ ಯಾವುದಾದ್ರೂ ವಿಷಯ ಹೇಳೋದಾದ್ರೆ? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ಅಂತಾನೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಅಂದರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ ಪಿಕ್ಚರ್ಗೆ. ಅದು ಬಿಟ್ಟರೆ ಏನಿಲ್ಲ. ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನು ಗೊತ್ತಾ, ತುಂಬ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತಾರೆ. ಈಗ ಕೆಲವು ಇನ್ಪುಟ್ಸ್ ನಮ್ದಿರುತ್ತೆ, ಬರೀ ಒನ್ ಸೈಡೆಡ್ ಆಗಿ ನೋಡಲ್ಲ ಯಾವುದೇ ಒಂದು ಸಿನಿಮಾ ಆದ್ರೂ. ಇನ್ನೊಂದು ಆ್ಯಂಗಲಲ್ಲಿ ಈಗ ಮೇಡಮ್ ಬಂದಾಗ ಮತ್ತು ಸರ್ರಿಂದ ಅವ್ರ ಕಡೆ ಇನ್ಪುಟ್ಸು ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ, ಅವರು ದ ವೇ ದೇ ಮೇಕ್ ಸಿನಿಮಾಸ್, ಅವ್ರ ಸಿನಿಮಾ ಥಾಟ್ ಪ್ರಾಸೆಸ್ ಇದೆಯಲ್ವಾ, ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂತಲೇ. ಆಮೇಲೆ ಕೊಲಾಬ್ರೇಷನ್ಸ್, ನಾನು ಮುಂಚೆ ಒಂದು ಸತಿ ಹೇಳಿದೆ, ಕೊಲಾಬ್ರೇಷನ್ಸ್ ಇಸ್ ದ ಫ್ಯೂಚರ್ ಅಂತ. ನೀವು ದ ಮೋರ್ ಪೀಪಲ್ ಕೊಲಾಬ್ರೇಟ್ ಅಲ್ವಾ, ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಿರೋದು. ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾಗೆ ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತೀವಲ್ವ, ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ಹೌ ದೇ ಅಪ್ರೋಚ್ ದಟ್ ಪ್ರಾಜೆಕ್ಟ್, ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ, ಎರಡೂ ಜೊತೆಗೆ ಸೇರಿ ವಿಲ್ ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಪ್ರಾಡಕ್ಟ್ ಅಂತ ಅಷ್ಟೇ. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್. ಸೊ ಪ್ರೊಡಕ್ಷನಲ್ಲಿ ನೀವು ಹೆಂಗಿದ್ರು ಸೀನಿಯರ್ ಮ್ಯಾಮಿಗೆ ಕಂಪೇರ್ ಮಾಡಿದ್ರೆ, ಸೊ ಇವರು ನೆಕ್ಸ್ಟ್ ಸಿನಿಮಾಗಳಿಗೆ ಅಥವಾ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮ ಕಡೆಯಿಂದ ಏನೋ ಸಜೆಷನ್ಸ್ ಇರುತ್ತೆ ಅಥವಾ ಏನಾದರೂ ಡಿಸ್ಕಷನ್ ಮಾಡ್ತಿದ್ರಾ? ಹಿಂಗೆ ವರ್ಕ್ ಆಗುತ್ತೆ ಮ್ಯಾಮ್, ಹಿಂಗೆ ವರ್ಕ್ ಆಗುತ್ತೆ ಅಂತ ಏನಾದರೂ? ನಮಗೆ ಇಷ್ಟು ವರ್ಷ ನಾ ಇಂಡಸ್ಟ್ರಿಲಿದ್ದು ನಾ ಏನು ತಿಳ್ಕೊಂಡಿದ್ದೀನಿ, ಇನ್ ಕೇಸ್ ಅವ್ರಿಗೆ ಎನಿ ಟೈಮ್ ಅವ್ರು ನಾಳೆ ಬೇರೆ ಪಿಕ್ಚರ್ ಮಾಡಿದಾಗ ಅವ್ರು ನನ್ನ ಸಜೆಷನ್ನು ಅಥವಾ ನಂದು ಏನಾದರೂ ಒಂದು ಫೀಡ್ಬ್ಯಾಕ್ ಕೇಳಿದ್ರೆ 100% ಕೇಳ್ತೀನಿ. ಆದರೆ ನನ್ನ ಐ ಆಮ್ ಕಮಿಂಗ್ ಫ್ರಮ್ ಅ ವೆರಿ ಸೀನಿಯರ್ ಲೆವೆಲ್ ಅನ್ನೋದಂತ ಅಲ್ಲ, ನನಗೆ ಅನ್ಸಿದ್ದು ನಾನು ಮಾಡ್ತೀನಿ. ಎನಿ ಟೈಮ್ ಮೇಡಮ್ ಕೇಳಿದ್ರೆ ವಿ ಆರ್ ಆಲ್ವೇಸ್ ದೇರ್. ಐ ಥಿಂಕ್ ಯೋಗಿ ಆ್ಯಂಡ್ ಐ ಆರ್ ಆಲ್ವೇಸ್ ದೇರ್ ಫಾರ್ ಸುಪ್ರಿಯಾನ್. ನಮಗೆ ನಮ್ಮ ಕೊಲಾಬ್ರೇಷನ್ ಇಲ್ಲದೆ ಇದ್ರು ಸುಪ್ರಿಯಾನ್ವಿನೂ ನಮ್ಮದೇ ಬ್ಯಾನರು ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ ಅವ್ರಿಗೂ. ಮ್ಯಾಮ್, ಮೀಮ್ಸ್ ಎಲ್ಲ ನೋಡಿರ್ತೀರ ಪೇಜಸಲ್ಲಿ, ಸಂಚಿತ್ ಅವರ ಒಂದು ಪೋಸಸ್ನ ಸುದೀಪ್ ಸರ್ ಪೋಸಸ್ಗೆ ಕಂಪೇರ್ ಮಾಡಿ ಲುಕಿಂಗ್ ಲೈಕ್ ಸೇಮ್ ಕಾಣ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಯಾವಾಗಾದರೂ ಪ್ರೆಷರ್ ಅನಿಸುತ್ತಾ? ಬಿಕಾಸ್
ಇನ್ ಆ್ಯಕ್ಟಿಂಗ್ ಲೆವೆಲ್ ಅಂತ ಬಂದರೆ ಸುದೀಪ್ ಸರ್ ಆಲ್ವೇಸ್ ಟಾಪಲ್ಲಿ ಇರ್ತಾರೆ. ಅದನ್ನು ಕೂಡ ಕಂಪೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಫ್ಟರ್ ಸಿನಿಮಾ ರಿಲೀಸ್. ಅದು ಸಂಚಿತ್ ಅವ್ರು ಏನಾದರೂ ಹೇಳ್ತಿದ್ರೆ ಈ ಥರ ಕಂಪ್ಯಾರಿಸನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಏನಾದರೂ ಡಿಸ್ಕಷನ್ ಆಗಿತ್ತಾ ಅದ್ರ ಬಗ್ಗೆ? ಅವನ ನಿರ್ಧಾರ ತಗೊಂಡಾಗಲೇ ಅವನಿಗೆ ಗೊತ್ತು ಆಬ್ವಿಯಸ್ಲಿ ಕಂಪ್ಯಾರಿಸನ್ ಆಗೇ ಆಗುತ್ತೆ ಅಂತ. ಬಟ್ ಅದನ್ನೆಲ್ಲ ನಾವು ತಲೆಗೆ ತಗೋಬಾರ್ದು ಅಂತ ಹೇಳಿರೋದು. ಬಿಕಾಸ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಅವನದೇ ಆದ ಟ್ಯಾಲೆಂಟ್ ಇದೆ. ಅವನ ಯಾವ ರೀತಿ ಅದನ್ನು ಆ ಟ್ಯಾಲೆಂಟ್ನ ನರ್ಚರ್ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ನೋಡಬೇಕು. ಕಂಪ್ಯಾರಿಸನ್ ನಾವು ಮಾಡಿಕೊಡೋದು. ಬಟ್ ಅಫ್ಕೋರ್ಸ್ ಸಹಜ, ಎಲ್ಲರೂ ಇಷ್ಟು ವರ್ಷ ಸುದೀಪ್ ಅವ್ರಿಗೆ ನೋಡ್ಕೊಂಡು ಬಂದಿದ್ದಾರೆ, ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಅವನದೇ ಆದ ಒಂದು ಇಂಡಿವಿಜುವಾಲಿಟಿ ಅವ್ನು ಕ್ರಿಯೇಟ್ ಮಾಡ್ತಾನೆ. ಅದು ಪಚ್ಚದಲ್ಲೇ ಕ್ರಿಯೇಟ್ ಮಾಡಿದ್ದಾನೆ. ಅಫ್ಕೋರ್ಸ್ ಸ್ವಲ್ಪ ರಿಸೆಂಬ್ಲೆನ್ಸು, ಸ್ವಲ್ಪ ಮ್ಯಾನರಿಸಮ್ಸ್ ಎಲ್ಲ ಇದ್ದೇ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಜೀನ್ಸಲ್ಲಿ ಬಂದಿರೋದು ಅದು. ಬಟ್ he will stand apart, he will stand out as an actor of his own. ಓಕೆ, ನೋಡೋದಕ್ಕೆ ಅಂದರೆ ಮಾಸ್ ಇಮೇಜ್ ಥರ ಕಾಣ್ತಾರೆ. ಬಟ್ ನೀವೇನಾದರೂ ಅನಿಸುತ್ತಾ ಅವನಿಗೆ ಐ ಥಿಂಕ್ ಒಂದು ಲವ್ ಸ್ಟೋರಿನ ಅಥವಾ ಫ್ಯಾಮಿಲಿ ಎಂಟರ್ಟೈನರ್ ಇದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾನೆ, ಆ ಥರದ ಸಿನಿಮಾಗಳನ್ನು ಮಾಡ್ಬೋದು ಅಂತ ಏನಾದರೂ ಅನಿಸ್ತಾ ನಿಮಗೆ? ಹೇಳಿದ್ರಾ? ನಾವು ಅನ್ಕೋತಾನೆ ಇರ್ತೀವಿ ಈ ಥರನೂ ಸೂಟ್ ಆಗ್ತಾನೆ, ಅದಕ್ಕೂ ಸೂಟ್ ಆಗ್ತಾನೆ. ಈಸ್ ವರ್ಸಟೈಲ್, ಹಿಸ್ ಫೇಸ್ ಸ್ಟ್ರಕ್ಚರ್ಸ್ ಆಲ್ಸೋ ಲೈಕ್ ದಟ್. ಆ್ಯಂಡ್ ವಿ ಕ್ಯಾನ್ ಡೂ ಡಿಫ್ರೆಂಟ್ ರೋಲ್ಸ್ ಅಲ್ವಾ. ನೆಕ್ಸ್ಟ್ ಇನ್ನೂ ಇದು ಒಂದೇ ಫಿಲ್ಮ್ ಅಲ್ವಲ್ಲ, ನೆಕ್ಸ್ಟ್ ಬೇರೆ ಬೇರೆ ಥರ ರೋಲ್ಸ್ ಮಾಡೋಣ ನಾವು ಮುಂದೆ. ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಬರ್ತಿದೆ, ತುಂಬ ಆಡಿಯನ್ಸಲ್ಲಿ ಎಕ್ಸೈಟ್ಮೆಂಟ್ ಇದೆ. ಬಟ್ ಈ ಸಿನಿಮಾದ ಡ್ಯೂರೇಷನ್ ಎಲ್ಲರೂ ಮಾತಾಡ್ತಿದ್ದಾರೆ 1 hour 40 minutes ಒಳಗಡೆನೇ ಇದೆ ಸಿನಿಮಾದ ಡ್ಯೂರೇಷನ್ ಅಂತ. ಅಂದರೆ ಸಿನಿಮಾದ ನರೇಷನ್ ಕಥೆ ಡಿಸ್ಕಷನ್ ಆಗೋ ಟೈಮಲ್ಲೇ ಇದು ಫಿಕ್ಸ್ ಆಗಿತ್ತಾ ಅಥವಾ ಏನಕ್ಕೆ? ಅಂದರೆ 2 hours ತಗೊಳ್ಳಿಲ್ವಾ? ಇಲ್ಲ, 2 hours ಮಾಡಲೇಬೇಕು, 2 hours 10 ಮಾಡಲೇಬೇಕು ಅಥವಾ 200, there is no fixed mandatory ಏನೂ ಇಲ್ಲ. ಮ್ಯಾಂಡೇಟ್ ಏನಿಲ್ಲ, ಇಷ್ಟಿದ್ರೆ ಮಾತ್ರ ಅದನ್ನು ಫೀಚರ್ ಫಿಲ್ಮಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ಏನಿಲ್ಲ. ಈ ಕತೆ ಹೇಳೋಕ್ಕೆ ನಮಗೆ 1 hour 35 minutes, ಕರೆಕ್ಟಾಗಿ 95 minutes 15 seconds ಇದೆ ಸಿನಿಮಾ. ಸೊ ನಮಗೆ ಆ ಸಿನಿಮಾಗೆ ಅಷ್ಟೇ ಬೇಕಿದ್ದು ಅನ್ನೋದನ್ನು ಅನಿಸಿದ್ದು. ಸೊ ಅಷ್ಟೇ ಇರೋದು. ಕತೆ ಹೇಳಿದಾಗ್ಲೂ ಐ ಥಿಂಕ್ ಅವತ್ತಿನ ದಿನವೂ ಐ ಡೋಂಟ್ ಥಿಂಕ್ ಇಟ್ ವಾಸ್ ಅ ಲಾಂಗ್ ಫಿಲ್ಮ್. ಆನ್ ಸ್ಕ್ರಿಪ್ಟ್ ಆಲ್ಸೋ ಇಟ್ ವಾಸ್ ನಾಟ್ ಅ ವೆರಿ ಲಾಂಗ್ ಫಿಲ್ಮ್, ಸ್ವಲ್ಪ ವೆರಿ ಶಾರ್ಟ್ ಫಿಲ್ಮ್. ಆ್ಯಂಡ್ ಇನ್ನೂ ಕ್ವಿಕ್ ಆಯಿತು, ಎಡಿಟ್ ಆದಮೇಲೆ ಕ್ವಿಕ್ಕರ್ ಆಯಿತು. ಸೊ ಅದು ಎಡಿಟ್ ಪಾರ್ಟ್ ಸ್ಕ್ರಿಪ್ಟಲ್ಲಿ ನೀವು ಏನು ಒಂದು ಗೇಜ್ ಮಾಡಿರ್ತೀರ ಲೆಂತನ್ನ, ಎಡಿಟಲ್ಲಿ ಒಂಚೂರು ಹಂಗೆ ಹಿಂಗೆ ಚೇಂಜ್ ಮಾಡಿಸ್ಕೋಬೋದು. ಎಡಿಟಲ್ಲಿ ಒಂಚೂರು ಚೇಂಜ್ ಆಯ್ತು. ಬಟ್ ಸಿನಿಮಾ ನಿಮ್ಗೆ ಎಲ್ಲೂ ಆ ಸಿನಿಮಾಗೆ ಏನು ಹೇಳಬೇಕು ಎಲ್ಲೂ ಮಿಸ್ ಆಗ್ದೇ, ಯಾವ ಎಮೋಷನ್ನು ಮಿಸ್ ಆಗ್ದೇ. ಬಟ್ ದಿ ಸ್ಟೋರಿ ಟೆಲ್ಲಿಂಗ್ ಪ್ರಾಸೆಸ್ ಈ ಸಿನಿಮಾದಲ್ಲಿ ಸ್ಟೋರಿ ಟೆಲ್ಲಿಂಗ್ ಇಸ್ ವೆರಿ ಫಾಸ್ಟ್, ಸಿಕ್ಕಾಬಡೆ ಫಾಸ್ಟ್. ಒಂದು ಸ್ವಲ್ಪ ಒಂಚೂರು ನೀವು ಗಮನ ತಪ್ಪಿದ್ರೂ ಒಂದು ಪಾಯಿಂಟ್ ಹೋಗ್ತಾನೆ ಇರುತ್ತೆ. ಸಟಲ್ ಪಾಯಿಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಯಾವ ಜೋನರ್ ಸಿನಿಮಾ ಆಗಿರುತ್ತೆ ಅಥವಾ ಏನು? ಕ್ರೈಮ್ ಡ್ರಾಮಾ. ಇಟ್ಸ್ ಅ ಕ್ರೈಮ್ ಡ್ರಾಮಾ. ಪೊಲಿಟಿಕಲ್ ಅದನ್ನು ಇದೆಯಾ? ಕ್ರೈಮ್ ಡ್ರಾಮಾ ಅಂತ ಇದ್ದೇ ಇರುತ್ತೆ. ದರ್ ಇಸ್ ಅ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಬಟ್ ನಾಟ್ ಅ ಪೊಲಿಟಿಕಲ್ ಬೇಸ್ಡ್ ಸಿನಿಮಾ ಅಲ್ಲ. ಆ ಕ್ಯಾರೆಕ್ಟರ್, ಪೊಲಿಟಿಕಲ್ ಕ್ಯಾರೆಕ್ಟರ್ ಇರ್ತದೆ ಅಷ್ಟೇ. ಸರ್ ಅದೇ ಸ್ಟೋರಿ ಲೈನ್ಗೆ ಹೋದಾಗ 2007ರಿಂದ 2015ವರೆಗೆ ಮೈಸೂರಲ್ಲಿ ಗ್ರೀನ್ ಮಾಫಿಯಾ ಅಂತ ನಡೆಯುತ್ತೆ, ತುಂಬ ಸುದ್ದಿ ಮಾಡಿತ್ತು. ಸೊ ನಿಮ್ಮ ಟ್ರೈಲರು, ಆ ಲುಕ್ಕು, ಆ ಪಾತ್ರಧಾರಿಗಳು ನೋಡ್ತಾ ಹೋದಾಗ ಅಲ್ಲಿಗೆ ಏನಾದ್ರು ಕನೆಕ್ಟ್ ಆಗಿದೆಯಾ? ಇದು ಡೈರೆಕ್ಟ್ರಿಗೆ ರೈಟ್ರಿಗೆ ಕೇಳಬೇಕು ಆಗಿದ್ದ ಕ್ವಶನ್ನು, ಅಂದರೆ ಅವ್ರು ಬಂದಿದ್ದ ಕಾರಣ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಏನಾರು ಕನೆಕ್ಟ್ ಆಗಿದೆಯಾ? ಅದನ್ನು ಕೇಳಿದಾಗ ನೀವೇನಾರು ರಿಸರ್ಚ್ ಮಾಡಿದ್ರಾ, ತಪ್ಪ ಸರಿಗಳನ್ನ ಹುಡುಕಿದ್ರಾ? ಅದು ಬ್ಯಾಕ್ ಡ್ರಾಪ್, ಕೆಲವು ರಿಯಲ್ ಇನ್ಸಿಡೆಂಟ್ಸ್ ತೊಗೊಂಡು ಇನ್ಸ್ಪೈರ್ಡ್ ಇದ್ದಂಗೆ ಅಲ್ಲ, ಇನ್ಸ್ಪಿರೇಷನ್ ತೊಗೊಂಡು ಆ ಬ್ಯಾಕ್ ಡ್ರಾಪ್ ಅಷ್ಟೇ. ಮೋರ್ ಆಫ್ ಅ ಕ್ರೈಮ್ ಫ್ಯಾಮಿಲಿ ಡ್ರಾಮಾ ಆಲ್ಸೋ. ತುಂಬ ಫ್ಯಾಮಿಲಿ ಎಮೋಷನ್ಸ್ ಇದೆ. ಪಚ್ಚ ಕ್ಯಾರೆಕ್ಟ್ರು, ಪಚ್ಚನ್ ಫ್ಯಾಮಿಲಿ, ಅವನು ನೀವು ಟ್ರೈಲಲ್ಲಿ ನೋಡಿದ್ರೆ ನಮ್ಮ ತಾಯಿ, ನಮ್ಮ ಹುಡುಗಿ ಮತ್ತು ತಮ್ಮ ಮತ್ತು ಆ ಒಂದು ಅವ್ರವ್ರಿಗೆ ಏನೇನಾಗುತ್ತೆ ಒಂದು ಜರ್ನಿಲಿ, ಆ ಬ್ಯಾಕ್ ಡ್ರಾಪ್, ಆ ಗಾಂಜಾ ಏನು ಸಿಗತ್ತೆ ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಏನೇನಾಗುತ್ತೆ ಅನ್ನೋದು. ಸೊ ಇಟ್ ಈಸ್ ಓನ್ಲಿ ದ ಬ್ಯಾಕ್ ಡ್ರಾಪ್. ದ ಗ್ರೀನ್ ಅಥವಾ ಗಾಂಜಾ ಮಾಫಿಯಾ ಏನಂತೀರ, ಇಟ್ಸ್ ಇನ್ ದ ಬ್ಯಾಕ್ ಡ್ರಾಪ್ ಅಷ್ಟೇ. ಬಟ್ ಮೇನ್ ಇರೋದು ಅವ್ನ ಜರ್ನಿ, ಪಿಕ್ಚರ್ ಅವ್ನ ಜರ್ನಿ, ಅವ್ನ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಜರ್ನಿನೇ ಸಿನಿಮಾ. ಯಾಕಂದರೆ ಆ ಭಾರಿ ಸುದ್ದಿ ಆಗಿತ್ತು. ಯಾಕಂದರೆ ನಿಮ್ಮ ಡೈಲಾಗಲ್ಲಿ ಒಬ್ಬ ರಾಜನಿಗೆ ಸೈನಿಕ ವಾಪಸ್ ನಿಂತಾಗ ಅಂತ ಒಂದಿದೆ, ಮತ್ತು ದಿಗ್ಗಜರ ಹೆಸರು ಕೇಳಿಬರಿತ್ತು ಆ ಟೈಮಲ್ಲಿ. ನಿಮ್ಮ ಸೀನ್ಗಳಲ್ಲಿ ಒಂದಷ್ಟು ಕಡೆ ಕೂಡ ಅದು ಕಾಣುತ್ತೆ. ರಾಜಕೀಯ ವ್ಯಕ್ತಿ ಕೈ ಬೀಸೋದು, ಅವನ ವಿರುದ್ಧ ನಾನು ಇಟ್ಕೋತಾ ಇದ್ದೀನಿ ಅನ್ನೋ ಪಚ್ಚ ಅನ್ನೋ ಥರ ಅದಾಗಿತ್ತು. ಸತ್ಯ ಅದಾಗಿತ್ತು. ಒಬ್ಬ ಅವ್ರ ಜೊತೆಲೇ ಗ್ಯಾಂಗಲ್ಲಿದ್ದವರು ಹೋಗಿ ಅವರಿಗೆ ಉಲ್ಟಾ ನಿಂತು ಆ ಕೇಸ್ನ ಹೊರಗೆ ತಂದಿದ್ದು. ಅದು ರಿಯಾಲಿಟಿ. ಅದೇ ಏನಾರು ಆಗ್ತಿದೆಯಾ ಅಂತ ನನಗೆ ಡೌಟ್. ಅದೇ ಅಂತ ನಾನು ಹೇಳೋದು, ಕೆಲವು
ಘಟನೆಗಳು ರಿಯಲ್, ಇಡೀ ಸಿನಿಮಾ ರಿಯಲ್ ಅಲ್ಲ. ಯಾವ ಪಾತ್ರನೂ ಆ ಥರ ಒಬ್ಬರು ಪಾತ್ರದ ಆಧಾರಿತ ತೊಗೊಂಡು ಅಥವಾ ಲೈಫಲ್ಲಿ ಯಾರೋ ಒಬ್ಬರು ಇದ್ರು ಅದನ್ನ ತೊಗೊಂಡು ಏನು ಮಾಡಿಲ್ಲ. ಕೆಲವು ಘಟನೆಗಳು ರಿಯಲ್ ಅಷ್ಟೆ. ನಮ್ಮದು ಗ್ಯಾಂಗ್ಸ್ಟರ್ ಫಿಲ್ಮೇ ಅಲ್ಲ, ಕ್ರೈಮು ಎಲ್ಲ ಬರೀ ಗ್ಯಾಂಗ್ಸ್ಟರ್ಸ್ ಮಾಡಲ್ವಲ್ಲ. ಗ್ಯಾಂಗ್ಸ್ಟರ್ ಬೇರೆ, ಇದು ನಾವು ಗ್ಯಾಂಗ್ಸ್ಟರ್ ಅಲ್ಲ, ಇಟ್ಸ್ ಕ್ರೈಮ್ ಡ್ರಾಮಾ ಅಂದಾಗ ಮರ್ಡರ್ ಒಂದೇ ಕ್ರೈಮ್ ಅಲ್ಲ, ನೀವು ಮಾಡೋ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿನೂ ಕ್ರೈಮ್ ಆಗುತ್ತೆ. ಸೊ ಒನ್ ಇಲ್ಲಿಗಲ್ ಆ್ಯಕ್ಟಿವಿಟಿ ಮೇಲೆ ಇರೋದು. ಮೇಡಮ್, ಸರ್ನ ಈ ಸಿನಿಮಾದ ನಾವು ನೋಡ್ಬೋದಾ? ಸುದೀಪ್ ಸರ್ನ ನೋಡ್ಬೋದು, ಅವ್ರ ಹೆಸರಿದೆ. ಹೆಸರು ಪಾತ್ರದಲ್ಲಿ ನಾವು ನೋಡ್ಬೋದು, ಏನಾರ ಆ್ಯಕ್ಟ್ ಮಾಡಿದಾರ? ನೀವು ಕಾದು ನೋಡ್ಬೇಕು ಅದನ್ನ. ನಾನು ಏನು ಹೇಳೋಕ್ಕಾಗಲ್ಲ ಈಗ, ಅಂದರೆ ಅವ್ರು ಇದ್ದಾರೆ ಬಟ್ ಇಲ್ಲ. ಏನೋ ಒಂದು ಸರ್ಪ್ರೈಸ್ ಇದೆ ನೋಡಿ. ಅಪ್ಪನ ಸಿನಿಮಾಗೆ ಮಗಳ ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು. ಸಂಚಿತ್ ಸಿನಿಮಾಗೂ ಕೂಡ ಜಿಮ್ಮಿಗೂ ಕೂಡ ಒಂದು ಇಂಟ್ರೊಡಕ್ಷನ್ ಸಾಂಗಿಗೆ ಸಾಂಗಿ ಅವರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ. ಹೌದು, ಈ ಸಿನಿಮಾದಲ್ಲಿ ಅರಗಿನಿ ಸಾಂಗ್ ಕೂಡ ಅವರದೇ ಕಾಂಟ್ರಿಬ್ಯೂಷನ್. ಹೌದು. ಇಂಡಿವಿಜುವಲ್ ಆಗಿ ಇನಿಷಿಯೇಟಿವ್ ತಗೊಂಡು ಸಾಂಗ್ ಆಗಿಲ್ಲ ಅಥವಾ ನಿರ್ಮಾಪಕರಾಗಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಡಿಸೈಡ್ ಮಾಡಿದ್ದಾರೆ? ನಿರ್ಮಾಪಕಿಯಾಗಿ ನಾನು ಸಜೆಸ್ಟ್ ಮಾಡಿದೆ ಅಷ್ಟೇ. ಚರಣ್ ರಾಜ್ ಅವ್ರನ್ನ ಕರೆದು ಆಡಿಷನ್ ಮಾಡಿ ತುಂಬ ಇಷ್ಟಪಟ್ಟು ಕೊಟ್ಟಿದ್ದು ಹಾಡೋದು. ಅಷ್ಟು ಇಷ್ಟ ಆಗಿ ಇನ್ನೊಂದು ಹಾಡು ಕೊಟ್ಟರು, ಇನ್ನೊಂದು ಹಾಡು ಕೊಟ್ಟರು. ಸೊ ಒಟ್ಟಾರೆ 3 ಇದೆ, ಬಟ್ ಅದು ಫೈನಲಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಓನ್ಲಿ 1 ಸಾಂಗ್ ವಿ ರಿಲೀಸ್ಡ್. ಒಂದು ಸಣ್ಣ ಕಾಂಪೋಸಿಷನ್ ಕೂಡ ಮಾಡಿದ್ದಾಳೆ ಕ್ರೆಡಿಟ್ ಟೈಟಲ್ಸಲ್ಲಿ. ಸ್ಮಾಲ್ ಆಗಿ ಏನೋ ಅವಳದೊಂದು ಶಿ ಡಿಸ್ಕಸ್ಡ್ ವಿತ್ ಚರಣ್ ಆಫ್ ಕೋರ್ಸ್. And Charan sir was so sweet. He said, please put it on the credit side. He loved it too, so we're happy. ಸಂಚಿತ್ ಅವ್ರ ಬರ್ಡೇಗೆ ಒಂದು ಪ್ರೊಮೋ ಬಿಟ್ಟಿದ್ದು, ಅದರಲ್ಲಿ ಎ.ಸಿ. ಬಾರ್ ಮತ್ತು ಶಾಂತಿಕಾಂತಿ ಅಂತ ವರ್ಡ್ ಬಂತು. ಸೊ ನಾವಿಲ್ಲಿ ರವಿ ಸರ್ನ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾದಲ್ಲಿ, ಅಥವಾ ನಿಮ್ಮ ಕತೆಗೆ ಆ ಥರದ್ದು ವರ್ಡ್ಸು ಅಥವಾ ಸಿನಿಮಾದ ಹೆಸರು ಬೇಸ್ ರವಿ ಸರ್ ಹೆಸರು ಏನಾದರೂ ಹೇಗೆ? ರವಿ ಸರ್ ಇನ್ಫ್ಲುಯೆನ್ಸ್ ತುಂಬ ಇದೆ. ಈಸ್ ಇನ್ಸ್ಪೈರ್ಡ್ ಅಸ್ ಟು ಡೂ ಅ ಕಪಲ್ ಆಫ್ ಸೀನ್ಸ್. ಸಿನಿಮಾದಲ್ಲಿ ಆ ಕ್ರೇಜಿ ಸ್ಟಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನೀವು ಆ ಪ್ರೋಮೋ ನೋಡಿದರೆ ಟೇಬಲ್ಗಳೆಲ್ಲ ಅವ್ರ ಸಿನಿಮಾ ಹೆಸರುಗಳಿದೆ. ಪ್ರಳಯ ಅಂತಕ ಅನ್ನೋದೊಂದು ಸ್ವಲ್ಪ ಆ ಪ್ರೋಮೋದಲ್ಲೇ ತೋರಿಸಿದ್ದೀವಿ ನಾವು. ಸೊ ಅವ್ರ ಇನ್ಸ್ಪಿರೇಷನಲ್ಲಿ ಅಥವಾ ಅವರು ಆ ಸಿನಿಮಾದಲ್ಲಿ ಆ ಥರ ಇನ್ಸ್ಪೈರ್ ಆಗಿರೋದು. ಬಟ್ ಅವ್ರೇನು ಸಿನಿಮಾದಲ್ಲಿಲ್ಲ, ಅವ್ರ ಇನ್ಸ್ಪಿರೇಷನ್ ತುಂಬ ಇದೆ. ನಿಮ್ಗೆ ಆ್ಯಕ್ಚುಲಿ ಯಾವುದೋ ಒಂದು ಊರಲ್ಲಿ ಇತ್ತು ಅದು, ಕ್ರೇಜಿ ಸ್ಟಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಆ ಟೈಮ್ದಲ್ಲಿ ಒಂದಿತ್ತು. ಅದನ್ನು ಎಲ್ಲೋ ವಿವೇಕ್ ಅವ್ರು ನೋಡಿ ಅದನ್ನು ಸಿನಿಮಾಗೆ ಹಿ ಹ್ಯಾಡ್ ಯೂಸ್ಡ್ ಇಟ್. ಅದು ಎವ್ರಿ ಟೇಬಲ್ಗೆ ಅವ್ರವ್ರು ಒಂದೊಂದು ಸಿನಿಮಾ ಟೇಬಲ್ ಅವ್ರವ್ರು ಒಂದೊಂದು ಫಿಲ್ಮ್ ಹೆಸರಿದೆ, ಫುಲ್ ಪೋಸ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಮಕ್ಕಳಿಗೆ ಎಲ್ರಿಗೂ ಕೂಡ ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ದೊಡ್ಡ ಮನೆಯವರೇ ನಿಮ್ಮನ್ನು ಹುಡ್ಕೊಂಡು ಬಂದು ಕೇಳ್ತಾ ಇದ್ದಾರೆ ಸಿನಿಮಾ ಪ್ರೊಡ್ಯೂಸ್, ಅಥವಾ ಆ ಮನೆ ಇರ್ತಕ್ಕಂಥ ತೂಕ ಅಥವಾ ಆ ಕಲಾವಿದರಿರ್ತಕ್ಕಂಥ ಪೊಟೆನ್ಷಿಯಲ್ನ ನೋಡಿ ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡೋದಿಲ್ಲ? ನಾನು ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಕ್ಕ ಕತೆ ಸಿಕ್ಕಿದಾಗ ಇವಾಗ ಸೆಟ್ ಆಯಿತು ಮಾಡ್ಬೋದು, ಆ ಟೈಮಲ್ಲಿ ಅವರು ಹುಡುಕ್ತಿದ್ರು ಅದೇ ಥರದ್ದು ಒಂದು ಕ್ಯಾರೆಕ್ಟರ್ ಅಷ್ಟೇ. ಒಂದು ಸಂಚಿತ್ಗೆ ನಾವು ಹೇಳ್ದಂಗೆ ವಿವೇಕ್ ಬಂದು ಕತೆ ಹೇಳಾದ್ಮೇಲೆ ಸಂಚಿತ್ಗೆ ಒಂದು ಸಿನಿಮಾ ಮಾಡೋಣ ಅನ್ನೋದಿತ್ತು. ಯಾಕಂದರೆ ನನಗೆ ಅವರು ತುಂಬ ಸ್ಟ್ಯಾಂಡ್ ಔಟ್ ಆಗೋರು ಒಂದಿಷ್ಟು ಜನ ಕ್ರೌಡಲ್ಲಿ. ಸೊ ಮಾಡಬೇಕು ಅನ್ನೋದು ಯಾವಾಗಲೂ ಒಂದಿತ್ತು. ಈ ಕತೆ ಅವ್ರಿಗೂ ಇಷ್ಟ ಆದಾಗ ಮಾಡೋಣ ಅಂತ. ಅವ್ರೇನು ನಮಗೆ ಬಂದು ಕೇಳಲ್ಲ. ಐ ಥಿಂಕ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗೋ ಟು ದಮ್ ಆ್ಯಂಡ್ ಹ್ಯಾವ್ ದ ಸಿನಿಮಾ, ನಮ್ಗೆ ಸಿನಿಮಾ ಮಾಡಿಕೊಡಿ ಅನ್ನೋದು. ಇಟ್ಸ್ ಸೋ ಹ್ಯಾಪೆಂಡ್, ಬ್ಯಾಕ್ ಟು ಬ್ಯಾಕ್ ಆಯಿತು ನಮಗಷ್ಟೇ. ಅದೊಂದು ಎಲ್ಲೋ ಒಂದು ಕಡೆ ಅಷ್ಟೇ. ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಸರ್, ಬಟ್ ಸಂಚಿತ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ತುಂಬ ಅಂದರೆ ದೊಡ್ಡ ಮಟ್ಟದಲ್ಲೇ ಮಾಡ್ತಿದ್ದೀರಾ. ಆದರೆ ಸಿಂಪಲ್ ಆಗಿ ತೋರಿಸೋಂಥ ಪ್ರಯತ್ನ ಪ್ರೊಡಕ್ಷನ್ ಕಾಸ್ಟ್ ಕೊಡ್ತು, ರಾಯೆಲ್ಲ ತೋರಿಸ್ಬೋದಾಗಿತ್ತು, ಅಥವಾ ಈ ಕತೆ ಆ ಥರ ಸಿಂಪಲ್ ಲುಕ್ನ ಕಾಸೇನು ಉಳಿದಿಲ್ಲಮ್ಮ. ಪಿಕ್ಚರ್ಗೆ ಏನು ಬೇಕು ಅದು ಕೊಟ್ಟಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಏನು ಬೇಕು, ಆ ಕತೆಗೆ ಏನು ಬೇಕು ಅದು ಮಾಡಿದ್ದೀವಿ. ಕತೆನೇ ಪ್ರಮುಖ ಪಾತ್ರದಲ್ಲಿ. ಸೊ ಆ ಸಿನಿಮಾ ಕತೆ ಸಂಚಿತ್ಗೆ ಇಷ್ಟ ಆಗಿದಾಗಲೇ ನಾವು ಮಾಡಿದ್ವಿ. ಈ ಪ್ಲೇಸ್ ಒನ್ ಆಫ್ ದ ವೆರಿ ಕಾಮನರ್ ಲೋವರ್ ಮಿಡಲ್ ಕ್ಲಾಸ್ ಹುಡುಗನೇ ಪ್ಲೇ ಮಾಡ್ತಾನೆ. ಸೊ ಆ ಸಿನಿಮಾಗೆ ನಾವು ತುಂಬ ಖರ್ಚು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನೀವು ಗ್ರ್ಯಾಂಡ್ನೆಸ್ ಆಫ್ ಈ ಲೊಕೇಶನ್ ಅಥವಾ ಅದಿಲ್ಲದೆ ಇರ್ಬೋದು, ಅವ್ರದ್ದು ವರ್ಲ್ಡ್ ಏನಿದೆ ಅದು ಸೆಟಪ್ ಮಾಡೋದಲ್ಲೂ ಖರ್ಚಾಗುತ್ತೆ. ಬಟ್ ಆ ಸಿನಿಮಾಗೆ ಏನು ಬೇಕತ್ತು 100% ಖರ್ಚು ಮಾಡಿದ್ವಿ. ಎಲ್ಲೂ ಒಂದು ಕಡೆ ಸುಪ್ರಿಯಾನ್ವಿಂದ ಆಗಲಿ ಹಾಗೂ KRGಯಿಂದ ಆಗಲಿ ಅದನ್ನು ಕಾಸ್ಟ್ ಕಟ್ ಡೌನ್ ಮಾಡೋಣ ಏನೂ ಇಲ್ಲ. ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ ಅನ್ನೋದನ್ನು
ಪ್ರಿಯ ಮ್ಯಾಮ್, ಸುದೀಪ್ ಸರ್ ಯೂಶ್ವಲಿ ಅವ್ರ ಫ್ರೆಂಡ್ಸ್ ಸಿನಿಮಾಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಯಾವುದೇ ಇವೆಂಟ್ ಇದ್ದರೂ ರೀಸೆಂಟಾಗಿ ಚಂದನ್ ಅವ್ರ ಸಿನಿಮಾಗೂ ಈ ಥರ ಎಡಿಟ್ ಮಾಡಿಸು ಅಂತ ಹೇಳಿ ಆ ಸಿನಿಮಾನ ಬೆಟರ್ ಮಾಡಿಸ್ಕೊಟ್ರು ಅಂತ ಹೇಳ್ತಾ ಇದ್ರು ಚಂದನ್ ಅವರು. ಸೊ ಹೊರಗಿನ ಅಂದರೆ ಸ್ನೇಹಿತರ ಸಿನಿಮಾಗೆ ಅಷ್ಟು ಕೇರ್ ತಗೊಳ್ಳೋರು ತಮ್ಮ ಮನೆ ಹುಡುಗನ ಸಿನಿಮಾಗೆ ತುಂಬಾ ಕೇರ್ ತೊಗೊಂಡಿರ್ತಾರೆ. ಸೊ ನೀವು ಮತ್ತು ಸುದೀಪ್ ಸರ್ ಅಂದರೆ ನೀವು ಪ್ರೊಡ್ಯೂಸರ್ ಆಗಿರೋದ್ರಿಂದ ಡಿಸ್ಕಷನ್ಸ್ ಏನು ನಡೀತಿತ್ತು ಅಥವಾ ಏನಾದರೂ ಸಜೆಷನ್ ಹೇಳ್ತಿದ್ರಾ ಅವ್ರ ಕಡೆಯಿಂದ, ಸಂಚಿತ್ಗಾಗಿರ್ಬೋದು ನಿಮ್ಗಾಗಿರ್ಬೋದು? ಎಷ್ಟಿದೆ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಕಾಂಟ್ರಿಬ್ಯೂಷನ್? ತುಂಬ ಹೆಚ್ಚಿಗಿದೆ ಅವ್ರ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ಶೆಡ್ಯೂಲ್ ಮುಗಿಸಾಗಿ ಆದ ತಕ್ಷಣ ನಾವೆಲ್ಲರೂ ಕೂರೋರು ಅವರೊಟ್ಟಿಗೆ. ಯಾಕಂದರೆ ಎಲ್ಲರೂ ಅವ್ರದ್ದೊಂದು ಓಕೆಗೆ ಕಾಯ್ತಾ ಇದ್ದಿದ್ದು. ಸರಿ, ನಾವೆಲ್ಲ ಮಾಡಿದ್ದೀವಿ, ನಮಗೆ ಸಂತೃಪ್ತಿ ಆಯಿತು, ಬಟ್ ಅವ್ರು ಏನಂತಾರೆ ನೋಡೋಣ. ಯಾಕಂದರೆ ಗೊತ್ತು ಅವ್ರು ಏನೋ ಒಂದು ಸಣ್ಣ ಟ್ವಿಸ್ಟ್ ಆಗಲಿ, ಒಂದು ಸಣ್ಣ ಚೇಂಜ್ ಮಾಡ್ತಾರೆ. ಆ್ಯಂಡ್ ನಮಗೆ ಯಾರಿಗೂ ಅದು ಹೊಳ್ದಿರಲ್ಲ, ಓ ಹಿಂಗೂ ಮಾಡ್ಬೋದು ಹಂಗೂ. ಸೊ ಹೀಲ್ ಗಿವ್ ಅಸ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಎಟ್ ದಟ್ ಸೀನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್. ಅದರಲ್ಲಿ ವಿವೇಕ್ ಆಲ್ಸೋ ಹ್ಯಾಸ್ ಲರ್ನ್ಡ್ ಅ ಲಾಟ್, ಐ ಶುಡ್ ಸೇ. ನಾವಲ್ಲದೆ ವಿವೇಕ್ ಯಾವಾಗಲೂ ನನಗೆ 2-3 ಸತಿ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಸಚ್ ಅ ಗುಡ್ ಆಪರ್ಚುನಿಟಿ, ನನಗೆ ಎಷ್ಟು ಕಲಿಬೋದು ಈ ಮನುಷ್ಯನ ಹತ್ರ ಅಂತ. ಸೊ ನಮ್ಮ ಮನೇಲಿ ಇರೋದಕ್ಕೆ ನಮ್ಗೆ ಅನುಕೂಲ ಆಯಿತು, ಎಲ್ಲದಕ್ಕೂ ಓಡೋಗ್ತಾ ಇದ್ದೀವಿ ಅವ್ರ ಹತ್ರ. ತುಂಬ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ, ತುಂಬ ಸಕ್ಕದಾಗಿ ಬಂದಿದೆ ಫಿಲಮ್. ಸೊ ಅದರಲ್ಲಿ ಅವ್ರದ್ದೊಂದು ದೊಡ್ಡ ಕೈ ಇದೆ ಅದರಲ್ಲಿ. ಸುದೀಪ್ ಸರ್ 2 ದಿನ ಸೆಟ್ಟಿಗೆ ಬಂದಿದ್ರು ಅಂತ ನೀವು ಹೇಳಿದ್ರಿ. ಸೊ ಡೆಫಿನೆಟ್ಲಿ ಅವತ್ತು ಸಂಚಿತ್ ಅವ್ರ ಸೀನ್ ಇದ್ದೇ ಇರುತ್ತೆ. ಸೊ ಆ ಮೂಮೆಂಟ್ ಹೆಂಗಿತ್ತು ಸಂಚಿತ್ ಅವ್ರಿಗೆ? ಅವರು ಯಾವ ಸೀನ್ ಮಾಡ್ತಿದ್ರು? ಏನಾದರೂ ನರ್ವಸ್ ಆದ್ರೆ ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ದ ಮೋಸ್ಟ್ ಇಂಪಾರ್ಟೆಂಟ್ ಸೀನ್ ಮಾಡ್ತಿದ್ದ. ಹಿ ವಾಸ್ ಡೂಯಿಂಗ್ ಹಿಸ್ ಕ್ಲೈಮ್ಯಾಕ್ಸ್. ಐ ಥಿಂಕ್ ಹಿ ವಾಸ್ ಮೋಸ್ಟ್ ಕಂಫರ್ಟಬಲ್ ದಟ್ ಡೇ. ದೀಪಮ್ಮ ಇದ್ದಾರಲ್ಲ, ಅವ್ರು ನೋಡ್ಕೋತಾರೆ, ಒಂದು ಧೈರ್ಯ ಬಂತು ಅವನಿಗೆ. ತುಂಬ ಕಂಫರ್ಟಬಲ್ ಆಗೇ ಇದ್ದ ಡೇ 1ಇಂದ. ಬಟ್ ದೀಪಮ್ಮ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ದ ಅವತ್ತು. ಟೈಟಲ್ ಅಂದ್ರೆ ಹೆಸರಲ್ಲಿ ಕಿಚ್ಚ ಜೂನಿಯರ್ ಅಂತ ಬರೆದಿದ್ದಾರೆ. ಐ ಥಿಂಕ್ ಅದು ಆ ಕಿಚ್ಚ ಜೂನಿಯರ್ ಅಂತ ಹೆಸರಿಗೆ ಇಟ್ ಸೆಲ್ಫ್ ಹ್ಯಾಸ್ ಎ ತುಂಬ ವೆಯ್ಟ್ ಇದೆ ಆ ಹೆಸರಿಗೆ. ಬಿಕಾಸ್ ಈಗ ಯುವ ಅವರಾಗಿರ್ಬೋದು, ಅವರು ಡ್ಯಾನ್ಸ್ ಅಥವಾ ಫೈಟ್ ಮಾಡಿದ್ರೆ ಅಪ್ಪು ಸರಿ ಕಂಪೇರ್ ಮಾಡ್ತಾರೆ. ಪ್ರತಿ ಸಲನೂ ಈ ಥರದ ಕಂಪ್ಯಾರಿಸನ್ಸ್ ಇರುತ್ತೆ. ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಫ್ಯಾನ್ಸ್ ಅಥವಾ ಆಡಿಯನ್ಸ್ ಇರಬೇಕಾದ್ರೆ ಅವರೆಲ್ಲ ಹೇಳ್ತಿರ್ತಾರೆ ಅದೇ ಥರ ಇದೆ ಅಂತ. ಸೊ ಆ ವರ್ಡ್ ಕಿಚ್ಚ ಜೂನಿಯರ್ ಅನ್ನೋದು ನಿಮ್ಗೆ ಅನ್ಸುತ್ತಾ ಅವರು ಆ ಶಾಡೋಯಿಂದ ಹೊರಗಡೆ ಬಂದು ಅವರು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಯಾವಾಗಾದರೂ ಥಿಂಕ್ ಮಾಡಿದ್ರೆ ಆ ಪಾಯಿಂಟಲ್ಲಿ ಏನಾದರೂ? ನಾವು ಥಿಂಕ್ ಮಾಡಿದ್ದೀವಿ, ಬಟ್ ಕಿಚ್ಚ ಆಲ್ಸೋ ವಾಸ್ ಅ ಸುದೀಪ್ ಬಿಫೋರ್ ಬಿಕಮಿಂಗ್ ಕಿಚ್ಚ ಅಲ್ವಾ. ಆ ಒಂದು ಜರ್ನಿ, ಒಂದು ಶ್ರಮ, ಇಷ್ಟು ವರ್ಷದ ಎಫರ್ಟ್ಸ್ ಎಲ್ಲ ಇದೆ ಅಲ್ಲ ಫಾರ್ ಹಿಮ್ ಟು ಬಿ ಕಿಚ್ಚ ಆ್ಯಂಡ್ ಟು ಸ್ಟೇ ಕಿಚ್ಚ. ಸೊ ಹಾಗೆ ಸಂಚಿತ್ಗೂ ಒಂದು ಜರ್ನಿ ಇರುತ್ತೆ. ಸೊ ಈ ಟೈಮಿಗೆ ಅವನ್ನ ಕಂಪೇರ್ ಮಾಡಬಾರ್ದು. ಅವನ್ನ ಹೊಸದಾಗಿ ಬರ್ತಾ ಇದ್ದಾನೆ, ಏನೋ ಫ್ರೆಶ್ ಆಗಿ ತರ್ತಾ ಇದ್ದಾನೆ ಅಂತ ಆ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಆ ಪರ್ಸ್ಪೆಕ್ಟಿವಲ್ಲಿ ಅವನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಫಸ್ಟ್ ಫಿಲ್ಮಲ್ಲೇ ಅದನ್ನು ಪ್ರೂವ್ ಕೂಡ ಮಾಡಿದ್ದಾನೆ. ಅವನ ಶ್ಯಾಡೋವಲ್ಲಿ ಬಂದವನು ಅಲ್ಲ, ಆ ರೀತಿ ಮುಂದೆ ತಗೊಂಡು ಹೋಗೋನು ಅಲ್ಲ. ಅವನದೇ ಆದ ಒಂದು ಛಾಪ ಅವ್ನು ಮಾಡ್ತಾನೆ ಅಂತ ಒಂದು ಭರವಸೆ ಇದೆ ನಮಗೆ. ಯೋಗಿ ಸರ್, ಪೆದ್ದಿ ಅಂತ ದೊಡ್ಡ ಸಿನಿಮಾದ ಎದುರು ಅಂದರೆ ಒಂದು ದಿನ ಡಿಫ್ರೆನ್ಸ್ ಇದೆ ಅಷ್ಟೇ. ಅವರು ಬಿಫೋರ್ ಬರ್ತಾರೆ, ಲೇಟಾಗಿ ಬರ್ತಾರೆ. ಸೊ ಕಷ್ಟ ಆಗ್ತಾ ಇದೆಯಾ ಥಿಯೇಟರ್ ಸೆಟಪ್ ಅಲ್ಲ, ಅಥವಾ ಅವ್ರಿಗಿಂತ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ನೋಡ್ಬೋದಾ ಸ್ಕ್ರೀನ್ಸಲ್ಲಿ? ಖಂಡಿತ ನೋಡ್ಬೋದು. ಬಿಕಾಸ್ ಯಾಕಂದರೆ ಅದು ಬೇರೆ ಲ್ಯಾಂಗ್ವೇಜು, ನಮ್ಮದು ಕನ್ನಡ ಲ್ಯಾಂಗ್ವೇಜು. 100% ನಮ್ಮ ಕನ್ನಡದವರು, ಕನ್ನಡ ಎಕ್ಸಿಬಿಟರ್ಸು ಕನ್ನಡಕ್ಕೆ ಒಳ್ಳೆ ಪ್ರಾಮುಖ್ಯತೆ ಆದ್ಯತೆ ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಹೇಳ್ದಂಗೆ ಒಂದಿನ ಮುಂಚೆ ರಿಲೀಸ್ ಆಗ್ತಿದೆಯಲ್ವಾ. ಸೊ ಹಾಗಾಗಿ ನಮ್ದೇನು ಫ್ರೈಡೇ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಅಂದ್ಕೊಂಡಷ್ಟು ಥಿಯೇಟರ್ ಸಿಗ್ತಾ ಇದೆ ನಮ್ಗೆ. ಯಾವುದೇ ಸಮಸ್ಯೆ ಆಗ್ತಿಲ್ಲ ಅದರಿಂದ. ಸೊ ಹಾಗಾಗಿ ನಮ್ಮ ಕನ್ನಡಕ್ಕೆ ವಿಷಯ ನಿಮ್ಗೆ ಗೊತ್ತು, ಎಷ್ಟು ಅಂದರೆ ಎಷ್ಟು ಬೇಕಾದಷ್ಟು ಸಿಗ್ತಾ ಇದೆ ಖಂಡಿತ. ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಸೊ ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ರಿ. ಸೊ ಬಚ್ಚಾ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಭರವಸೆ ಇದೆಯಾ ಅಥವಾ ಹೇಗೆ? ಖಂಡಿತ ತುಂಬ ಭರವಸೆ ಇರೋದ್ರಿಂದನೇ ಸಿನಿಮಾ ಮಾಡಿರೋದು. ಸೊ ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ವಿ. ಇದು ದೊಡ್ಡ ಸಿನಿಮಾ ಆಗುತ್ತೆ. ಬಿಕಾಸ್ ಸಿನಿಮಾ ಯಾವುದು ನಾವು ಮಾಡಿದಾಗ ದೊಡ್ಡದಾಗಲ್ಲ. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಮೇಲೆ ಫ್ರೈಡೇ ಗೊತ್ತಾಗುತ್ತೆ ದೊಡ್ಡದ ಚಿಕ್ಕದ ಅಂತ. ಯಾಕಂದರೆ ಎಷ್ಟೋ ದೊಡ್ಡ ಸಿನಿಮಾಗಳು ಏನೋ ಹಿಟ್ ಆಗಿರಲ್ಲ, ಅಥವಾ ಎಷ್ಟೋ ಚಿಕ್ಕ ಸಿನಿಮಾಗಳು ದೊಡ್ಡ ಹಿಟ್ ಆಗಿರುತ್ತೆ. ಹೊಸ ಫಿಲ್ಮ್ಸು ತೊಗೊಳ್ಳಿ, ಅದು ಮೊದಲು ಬರೋ ಮುಂಚೆ ಗೊತ್ತೇ ಇರಲ್ಲ ಯಾವ ಥರ ಸಿನಿಮಾ ಅಂತದ್ದು. ಸೊ ಹಾಗಾಗಿ ಬಂದಮೇಲೆ ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಯಿತು, ನಮಗೆಲ್ಲ ಒಂದು ಹೆಮ್ಮೆ ಅಲ್ವಾ ಕನ್ನಡ. ಸೊ ಹಾಗಾಗಿ ಯಾವ ಸಿನಿಮಾನೂ ದೊಡ್ಡದು ಚಿಕ್ಕದು ಗೊತ್ತಿರಲ್ಲ. ಸೊ ಫ್ರೈಡೇ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ದೊಡ್ಡದ ಚಿಕ್ಕದ ಅಂತ. ಸೊ ಎಲ್ಲ ಸಿನಿಮಾಗಳು ಒಂದೇ, ಎಲ್ಲ ಸಿನಿಮಾಗಳಿಗೂ ಒಂದೇ ಶ್ರಮನ ಯೂಸ್ ಮಾಡೋದು ನಾವು. ಸೊ ಹಂಗಾಗಿ ಎಲ್ಲವೂ ಒಂದೇ ನಮಗೆ. ಒಂದು ದೊಡ್ಡದಾಗಿ ಪ್ರೀ ರಿಲೀಸ್ ಈವೆಂಟ್ ಮಾಡಿದೆ ಅಲ್ವಾ, ದೊಡ್ಡ ಈವೆಂಟ್ ಮಾಡಿದೆ. ಈ ಥರದ ಒಂದು ಸ್ಟ್ರಾಟಜಿ ಅಂದರೆ ಹೀರೋಯಿನ್ನ ಮಾತಾಡೋದಕ್ಕೆ, ಕಲಾವಿದರು
ಬರೀ ಪ್ರೊಡ್ಯೂಸರ್ಸ್ ಅಷ್ಟೇ ಮಾತಾಡ್ತಾ ಇದ್ದಾರೆ. ಈ ಥರದೊಂದು ಸ್ಟ್ರಾಟಜಿ ಇದುವರೆಗೂ ನಾನು ಗಮನಿಸಿಲ್ಲ ಸರ್. ಇದು ಯಾವ ಥರ ಅಂದರೆ ಕಂಟೆಂಟ್ ಮಾತಾಡಬೇಕು, ಸಿನಿಮಾ ನಂತರ ಒಂದು ಬಿಗ್ ಈವೆಂಟ್ ಮಾಡಬೇಕು, ಆ ಥರದ್ದೇನಾದರೂ ಎಕ್ಸಾಕ್ಟ್ಲಿ ನೀವೇ ಹೇಳಿದ್ರಲ್ಲ. ಯೂಶಲಿ ಏನಂದರೆ ಸಿನಿಮಾ ನೋಡಿದ್ಮೇಲೆ ಯೂಶಲಿ ಸೂಪರ್ ಸ್ಟಾರ್ಸ್ ಅಥವಾ ಒಂದಷ್ಟು ಸಿನಿಮಾ ಮಾಡಿದರೆ ಅವ್ರಿಗೆ ನಿಮ್ಗೆ ಕೇಳೋ ಪ್ರಶ್ನೆಗಳಿರುತ್ತೆ. ಅಂದರೆ ಈ ಸಿನಿಮಾ ಹೆಂಗಿತ್ತು, ಆ ಸಿನಿಮಾ ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಬಟ್ ಇದು ಫಸ್ಟ್ ಟೈಮ್ ಬರೋದ್ರಿಂದ ಅವರು ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೊಂದು ಅವ್ರ ಬಗ್ಗೆ ಒಂದು ಇದು ಅಭಿಪ್ರಾಯ ಬರುತ್ತೆ. ಅವ್ನು ಗೊತ್ತಿರುತ್ತೆ, ಅವ್ರ ಕೆಲಸ ನೋಡ್ಬಿಟ್ಟು ಅವ್ನು ಮಾತಾಡ್ಬೋದು ಅಂತ ನಾವು ಒಟ್ಟಾರೆ ಟೀಮೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಈ ಥರ ಮಾಡೋದು. ಆಮೇಲೆ ನೀವು ಹೇಳ್ದಂಗೆ ಇವೆಂಟು ಮಾಡಬೇಕು ಅಂತ ಏನಿಲ್ಲ, ಬಟ್ ಅವರೇ ಇಡೀ ಕರ್ನಾಟಕ ಹೋಗಿರಲ್ಲ, ಎಲ್ಲ ಅವರೇ ಎಲ್ಲ ಮನೆ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಪ್ರಕಾರ ಅದೊಂದು ಒಳ್ಳೆ ಸ್ಟ್ರಾಟಜಿ ಅಂತ ಅನಿಸ್ತಿದೆ. ನೋಡೋಣ. ಎಸ್ ಮೇಡಮ್ ಈ ಕೊನೆಯಲ್ಲಿ ಎಲ್ಲರೂ ಯಾರ್ಯಾರು ಯಾವ್ಯಾವ ಚಾನೆಲ್ ಅಂತ ನನ್ಗೆ ಗೊತ್ತಾಗಬೇಕು. ಲಾಸ್ಟ್ ನನಗೆ ಯಾವುದು ಬೇರೆ ಯಾವ ರೀಸನ್ಗಲ್ಲ, ನೀವು ಕನ್ನಡ ಸಿನಿಮಾಗೆ ಎಲ್ಲರೂ ಹೆಲ್ಪ್ ಮಾಡಿದ್ರೆ ಅದಕ್ಕೆ ಮುಖ ಪರಿಚಯ ಚಾನೆಲ್ ಜೊತೆ ಇರಲಿ ಅನ್ನೋದು ವಿನಯ್ ಏನಿಲ್ಲ ಸರ್. ಪ್ರಶ್ನೆ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಷಿಯನ್ಸ್ ಎಷ್ಟು ಜನ ಇದ್ದಾರೋ ಅದಕ್ಕೂ ಹೆಚ್ಚಿನ ಟೆಕ್ನಿಷಿಯನ್ಸ್ ಕನ್ನಡ ಆಡಿಯನ್ಸಲ್ಲಿ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋದು ಮನೋರಂಜನೆ. ನೀವು ಅವಾಗಲೇ ಹೇಳ್ದಂಗೆ ನಾವು ಯಾಕೆ ಡ್ಯೂರೇಷನ್ನ ಕಡಿಮೆ ಮಾಡ್ತಿದ್ವಿ ಅಂದರೆ ಆ ಟೈಮು ನನಗೆ ತುಂಬ ಇಂಪಾರ್ಟೆಂಟು. ಆ ಟೈಮಲ್ಲಿ ನಾನು ಮನೋರಂಜನೆ ತೊಗೊಂಡು ಹೋಗ್ತೀನಿ, ಒಂದು ಒಳ್ಳೆ ವಿಷಯನ ತೊಗೊಂಡು ಹೋಗ್ತೀನಿ ಅಂತ ಜನ ನೋಡ್ತಿದ್ದಾರೆ. ಇತ್ತೀಚೆಗೆ ಸರ್ ಹೇಳ್ದಂಗೆ ಸೂ ಫ್ರಮ್ ಸೋ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ಸಿನಿಮಾಗಳು, ಮತ್ತು ಇತ್ತೀಚೆಗೆ ಬಂದಂಥ ಲೋ ನವೀನ ಆಗಿರ್ಬೋದು, ಕಂಟೆಂಟನ್ನು ಹುಡುಕ್ತಾ ಇದ್ದಾರೆ. ಯಾವ ಹೀರೋವನ್ನು ಹುಡುಕ್ತಾ ಇಲ್ಲ, ಕಂಟೆಂಟೇ ಹೀರೋ ಆಗಬೇಕು, ಕಥೆನೇ ಹೀರೋ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಸಿನಿಮಾ ನೋಡ್ತೀವಿ. ಆಡಿಯನ್ಸ್ ಹೇಳ್ತಾ ಇರೋದು, ಸಿನಿ ಪ್ರೇಮಿಗಳು ಹೇಳ್ತಾ ಇರೋದು. ನಿಮ್ಮ ಸಿನಿಮಾ ಈ ಕಂಟೆಂಟನ್ನು ಇಟ್ಕೊಂಡು ಏನು ಹೇಳೋಕೆ ಹೊರಟಿದೆ, ಜನ ಯಾಕೆ ಬಂದು ನೋಡಬೇಕು? ನೀವು ಕಂಟೆಂಟಿಂದಾಗ ಯಾವುದೇ ಸಿನಿಮಾ ಇವತ್ತವರೆಗೂ ತೊಗೊಂಡು ನೋಡಿದ್ರು, ನಮ್ದು ಒಂದೇ ಕನ್ನಡ ಅಂತಲ್ಲ, ಯಾವುದೇ ಭಾಷೆ ನೋಡಿದ್ರು. ಈಗ ಇತ್ತೀಚೆಗೆ ಯಾವುದೋ ಒಂದು ಬ್ಲಾಸ್ಟ್ ಅಂತ ಒಂದು ತಮಿಳ್ ಸಿನಿಮಾ ಬಂದಿದೆ. ಅದು ಸಿನಿಮಾ ಬರೋಕ್ಕೂ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ತುಂಬ ದೊಡ್ಡದಾಗಿದೆ. ಒಬ್ಸೆಷನ್ ಅನ್ನೋ ಒಂದು ಇಂಗ್ಲೀಷ್ ಪಿಕ್ಚರ್ ಬಂದಿದೆ. 7 ಕೋಟಿಲಿ ಮಾಡಿರೋ ಸಿನಿಮಾ 1000 ಕೋಟಿ ಮಾಡಿದೆ. ಸೊ ಈ ಸಿನಿಮಾ ಮ್ಯಾಂಗೋ ಪಚ್ಚ ಅಂತ ಅಂದಾಗ ಒಂದು ಇಂಡಸ್ಟ್ರಿಗೆ ಒಂದು ವೆರಿ ಟ್ರಸ್ಟಬಲ್ ಹೀರೋ ಒಂದು ಸಿಗುತ್ತೆ. ಒಂದು ಮೇಜರ್ ಪಾಯಿಂಟ್. ಕಮರ್ಷಿಯಲಿ ಒಂದು ಕಂಟೆಂಟ್ನ ಕತೆ ಹೇಗೆ ಹೇಳ್ಬೋದು ವಿತ್ ನಮ್ಮ ನೇಟಿವಿಟಿ, ನಮ್ಮ ಸೊಗಡಿನ ಮೈಸೂರು ಸುತ್ತ ಮೈಸೂರೇ ಕ್ಯಾರೆಕ್ಟರ್ ಆಗಿ ಒಂದು ಫ್ಯಾಮಿಲಿ ಡ್ರಾಮಾನ ಇನ್ಕ್ಲೂಡಿಂಗ್ ಆ ಒಂದು ಗಾಂಜಾ ಬ್ಯಾಕ್ಡ್ರಾಪಲ್ಲಿ ನಿಮ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಮರ್ಷಿಯಲ್ ಆಗಿ ಹೇಳ್ಬೋದು ಅನ್ನೋದು ನಮಗೆ ಸಿಗುತ್ತೆ. ಯು ಆರ್ ಎಂಟರ್ಟೈನ್ಡ್. 1 hour 35 minutes ನಿಮಗೆ ವಿಜುವಲಿ ಮ್ಯೂಸಿಕಲಿ ಎರಡು ಬ್ಲೆಂಡ್ ಆಗಿ ನೀಟಾಗಿ ಎಂಟರ್ಟೈನ್ ಆಗುತ್ತೆ. ಕನ್ನಡ ಸಿನಿಮಾ ಫಾಲೋ ಮಾಡ್ಕೊಂಡು ಬಂದಿರೋನಿಗೆ ಕೆಲವು ಸರ್ಪ್ರೈಸ್ಗಳಿದೆ ಸಿನಿಮಾದಲ್ಲಿ. ಅದು ನಿಮ್ಗೆ ಒಂದು ಸ್ಮೈಲ್ ಸಿಗುತ್ತೆ. ಆ ಸಿನಿಮಾ ನೋಡ್ತಿರೋ ಕೆಲವು ವೇರಿಯಸ್ ಪಾಯಿಂಟ್ಸಲ್ಲಿ ಇದು ಹಳೇದು ಯಾವುದೋ ಒಂದು ಸಿನಿಮಾಗೆ ನಿಮ್ಗೆ ನೆನಪಿಸುತ್ತೆ. ಅಂದರೆ ಅದನ್ನು ಯೂಸ್ ಮಾಡಿ ನೆನಪಿಸುತ್ತೆ, ಎಷ್ಟು ಚೆನ್ನಾಗಿ ಅದನ್ನು ಇಂಟಿಗ್ರೇಟ್ ಮಾಡೋರಲ್ವಾ ಅಂತ ಅನ್ನೋದು ಒಂದು ಪಾಯಿಂಟು ತುಂಬ ಅನಿಸುತ್ತೆ. ಆ್ಯಂಡ್ ಫೈನಲಿ ನೀವು ಥಿಯೇಟ್ರಿಂದ ಆಚೆ ಬಂದಾಗ ಒಂದು ತುಂಬ ಸ್ಯಾಟಿಸ್ಫೈಡ್ ಫೀಲಿಂಗ್ ಇರುತ್ತೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ತುಂಬ ಇದೆ. ವೈ ನಾಟ್? ಅವ್ರು 3 ಜನ ಡೇಟ್ಸ್ ನನ್ಗೆ ಸಿಗ್ಬೇಕಲ್ಲ. ಮೈ ಗಾಡ್, ನೋಡೋಣ. ಇನ್ನೊಂದು 10 ವರ್ಷ ಕಾಯ್ಬೇಕೇನೋ. ಬಟ್ ಚೆನ್ನಾಗಿರುತ್ತಲ್ಲ. ಥಿಂಕ್ ಅಬೌಟ್ ಇಟ್. ಥ್ಯಾಂಕ್ ಯು. ಅದು ಆಫ್ ಆಗಿದೆ ನೋಡಿ, ಆಫ್ ಆಗಿದೆ, ಆನ್ ಮಾಡ್ಬೋದಲ್ಲ ನಿತಿನ್? ಆಫ್ ಆಗಿದೆ ನೋಡು ಅದು ಮೈಕ್. ಹಾಂ ಆನ್ ಆಯ್ತು. ನೀವು ಫಸ್ಟ್ ರೋ ಅವರೆಲ್ಲ ಸೆಕೆಂಡ್ ರೋ ಅವ್ರಿಗೆ ಕೊಡಿ ಮೈಕ್. ಒಂಚೂರು ಎಲ್ಲ ಸುಮ್ಮನೆ ಕೂತಿದ್ದಾರೆ. ಅವರೊಬ್ಬರೇ ಕೇಳಿರೋದು. ನಿಮಗೇನು ಇಲ್ವಾ ಕೇಳಕ್ಕೆ? ಹುಡುಗಿರು ಸೈಲೆಂಟ್ ಆಗಿ ಕೂರಬಾರ್ದು. ಅಲ್ಲಲ್ಲ ಕೊಡು ರೈಟ್. ಅವ್ರು ಕೇಳ್ತಾವ ಚಿಟ್ಚಾಟ. ಹಾಂ ಇಲ್ಲಪ್ಪ, ಅದು ಒಂದಿನ ಮಾಡೋಷ್ಟಲ್ಲೇ ನನಗೆ ಬೆವರೆಲ್ಲ ಇಳ್ದೋಯ್ತು. ನಾನು ತುಂಬ ಆಸೆ ಪಟ್ಟು ಮಾಡೋಣ ಅಂತ ಹೋಗಿದ್ದು. ಸೆಟ್ಗೆ ಹೋಗಿ ಆ ಒಂದು ಶಾರ್ಟ್ ಅವ್ರು ತೆಗಿಯೋಷ್ಟಲ್ಲಿ ನನಗೆ ಇದು ಯಾಕಾದರೂ ನಾನು ಸುಮ್ಮನೆ ನನ್ನ ಪಾಡಿ ನಾನು ನಿಂತ್ಬೋದಿತ್ತಲ್ಲ ಅಂತ. ಬಟ್ ಇಲ್ಲ, ನಾನು 1 and last ಫಿಲ್ಮ್ ಅದು ಆ್ಯಕ್ಟಿಂಗ್. ನೀವೇ ಒಂದು ಆಡಿಷನ್ ಮಾಡಿಬಿಡಿ ನನಗೆ. ಇಲ್ಲ ಪರದೆ ಮುಂದೆ ಎಲ್ಲ ಬರೋದು ಅಷ್ಟು ಧೈರ್ಯ, ಅಷ್ಟು ಟ್ಯಾಲೆಂಟ್ ಎಲ್ಲ ಏನಿಲ್ಲ.
ಇದು ನಮಗೆ ಭಾಳ ಸುಲಭ ಅನಿಸುತ್ತೆ ನೋಡೋದು, ಬಟ್ ಭಾಳ ಟಫ್ ಇದೆ ಅದು, ತುಂಬಾ ಟಫ್ ಇದೆ. ನನಗೆ ಒಂದು ಮೈಕ್ ಕೊಟ್ರೇನೆ ನಾನು ಹಿಂಗೆ ನಡುಗ್ತಾ ಇರ್ತೀನಿ ಮಾತಾಡೋಕ್ಕೆ, ಇನ್ನು ಕ್ಯಾಮ್ರಾ ಮುಂದೆ ಎಲ್ಲ ಹೋಗೋದು ಭಾಳ ಕಷ್ಟ ಇದೆ. ಅದಕ್ಕೆ ಅಂತ ಒಂದು ಟ್ಯಾಲೆಂಟ್ ಇರಬೇಕು ಅದಕ್ಕೆ, ಆಮೇಲೆ ಇಂಟ್ರೆಸ್ಟು ಇಲ್ಲ. ಸೊ ನೋ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ. ಈಗ ನೋಡಿ ಪ್ರೊಡಕ್ಷನ್ ಇನ್ನೂ ಕಲಿತಾ ಇದ್ದೀನಿ, ಪ್ರೊಡಕ್ಷನಲ್ಲಿ ಎಷ್ಟೊಂದಿದೆ ಇನ್ನು ಮಾಡೋಕ್ಕೆ. ಒಂದು ನಾನು ನೀಟಾಗಿ ಫುಲ್ಲಾಗಿ ಕಲ್ತ ಮೇಲೆ ಆ ಜರ್ನಿಯಲ್ಲಿ ಏನಾರ ಡೈರೆಕ್ಷನ್ ಮಾಡ್ಬೋದು ಅಂದರೆ ವೈ ನಾಟ್ ಮಾಡ್ಬೋದು. ಅದನ್ನು ಎಲ್ಲ ಕಲಿಬೇಕಲ್ಲ. ಅದು ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್ ಆನ್ ದ ಟೀಮ್. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವ್ರಿಗೆ ಅದರದ್ದೇ ಆದ ನಾಲೆಜ್ ಇರಬೇಕು. ಮ್ಯೂಸಿಕ್ ಆಗಲಿ, ಎಡಿಟಿಂಗ್ ಆಗಲಿ, ಕ್ಯಾಮರಾ ಆಗಲಿ, ಕಲರ್ ಟೋನ್, ಕಾಸ್ಟ್ಯೂಮ್ಸ್, ಪ್ರತಿಯೊಂದು ಗೊತ್ತಿರಬೇಕಲ್ಲ. ಪ್ಲಸ್ ದಟ್ ಪ್ಲ್ಯಾನಿಂಗ್ ಇರಬೇಕಲ್ಲ ಅವರಿಗೆ. ಇಷ್ಟು ದಿನದಲ್ಲಿ ಇಷ್ಟು ಸೀನ್ ತೆಗಿಬೇಕು, ಈ ಲೊಕೇಶನಲ್ಲಿ ಇಷ್ಟೆಲ್ಲ ಶಾರ್ಟ್ಸ್ ತೆಗಿಬೇಕು, ಅದೆಲ್ಲ ಇಟ್ಸ್ ಫ್ಯಾಂಟಾಸ್ಟಿಕ್ ಜಾಬ್. ಅದಕ್ಕೆಲ್ಲ ಮೈ ಗುಡ್ನೆಸ್, ಐ ಡೋಂಟ್ ಕಮ್ ಎನಿವೇರ್ ಕ್ಲೋಸ್. ಥ್ಯಾಂಕ್ ಯು. ಅಫ್ಕೋರ್ಸ್ ರೆಮ್ಯುನರೇಷನ್ ಇದೆ ಅವರಿಗೆ. ಅವರು ನಮ್ಮ ಮನೆ ಮಕ್ಕಳೆಲ್ಲ ಭಾಳ ಚುರುಕಪ್ಪ, ಫ್ರೀಗೆ ಏನು ಮಾಡಲ್ಲ. ಫಸ್ಟ್ ಸಿನಿಮಾಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀವಿ. ಅದರೊಟ್ಟಿಗೆ ಹೆಚ್ಚಿಗೆ 2-3 ಪ್ರೀತಿ, so much love, affection, hugs, kisses, everything goes with that. So ಸಿನಿಮಾ ಬ್ಯಾಕ್ ಡ್ರಾಪ್ ಇರ್ತಕ್ಕಂಥ ಇಂಡಸ್ಟ್ರಿ ಸಕ್ರಿಯವಾಗಿರೋರು ಅಂದರೆ ಮನೆ ಹೆಣ್ಮಕ್ಳು ಕೂಡ ಪ್ರೊಡಕ್ಷನ್ ತೊಡಗಿಸ್ಕೊಳ್ತಾರೆ. ಈ ಹಿಂದೆ ನಾನು ಸುದೀಪ್ ಸರ್ ಬಾಹುಬಲಿ ಸಿನಿಮಾಗೆ ರಮಾ ಮೇಡಮ್ ಫುಲ್ ಕಂಪ್ಲೀಟ್ ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಪ್ರೊಡಕ್ಷನ್ ವರ್ಕ್ ಎಲ್ಲ ನೋಡ್ಕೊಂಡು, ಅಶ್ವಿನಿ ಮೇಡಮ್ ಇವಾಗ ನೋಡ್ಕೊಳ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಹಿಂದೆ ಶಕ್ತಿಯಾಗಿ ಪ್ರಗತಿ ಮೇಡಮ್ ಇದ್ದಾರೆ. ಮಾರ್ಕ್ ಸಿನಿಮಾದ ಹಿಂದೆ ನೀವಿದ್ರಿ. ಸೊ ಈಗ ಬಚಾಸ ಅಂದರೆ ಇಲ್ಲಿವರೆಗೂ ಯಾಕೆ ಟೈಮ್ ತೊಗೊಂಡ್ರಿ ಸಿನಿಮಾದ ಹಿಂದೆ ನಿಂತ್ಕೊಳ್ಳೋದಕ್ಕೆ ಪ್ರೊಡಕ್ಷನ್? ನನಗಿದು ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಐ ವಾಸ್ ಅ ಬ್ಯಾಂಕರ್, ಸೊ ದ್ಯಾಟ್ ವಾಸ್ ಮೈ ಇಂಟ್ರೆಸ್ಟ್. ಸುದೀಪ್ ಅವರು ಭಾಳ ಬ್ಯುಸಿಯಾಗಿರ್ತಾರೆ ಅಂತ ಅದಕ್ಕೋಸ್ಕರ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನನಗೊಂದು ಬ್ರೇಕ್ ಬೇಕಿತ್ತು ಫ್ರಮ್ ವರ್ಕ್. ಸೊ I domesticated myself. I like to be home with, of course, raising Sanvi was my biggest priority. Now Sanvi's grown up. She's a woman of her own. Avlige, she's independent. ಹಾಗಾಗಿ ಈಗ ಟೈಮು ಇದೆ, ನನಗೆ ಹೆಚ್ಚು ಗಮನನೂ ಸೆಳೆಸ್ಬೋದು. ಐ ಕ್ಯಾನ್ ಪುಟ್ ಇನ್ ಅ ಲಾಟ್ ಮೋರ್ ಟೈಮ್ ಇನ್ ಟು ವಾಟ್ ಎವರ್ ಐ ವಾಂಟ್ ಟು ಡೂ. ಬಟ್ ಈ ಲಾಸ್ಟ್ 20-25 ವರ್ಷದಲ್ಲಿ ನನಗೆ ಬೇರೆ ಯಾವುದು ಟಚ್ ಇಲ್ಲ, ಬರೀ ಫಿಲ್ಮ್ಸೇ ನಮ್ಮ ಸುತ್ತ ಇರೋದ್ರಿಂದ ಅದರಲ್ಲೇ ಏನಾರ ಮಾಡ್ಬೋದು ಏನು ಅಂತ ಐ ಕೇಮ್ ಇನ್ ಟು ಪ್ರೊಡಕ್ಷನ್. ಚಿಕ್ಕದಾಗಿ ಐ ವಾಂಟೆಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಸೊ ಸ್ಟಾರ್ ಸವಿರುಚಿಯಲ್ಲಿ ಕುಕ್ಕರಿ ಶೋ ಮಾಡಿದೆ. ಕುಕ್ಕಿಂಗ್ ಅಂತೂ 3 ಕಾಸಿಗೆ ಬರಲ್ಲ, ಆದರೆ ಒಂದು ಕುಕ್ಕರಿ ಶೋ ಆದರೂ ಮಾಡೋಣ ಅಂತ ಶೋ ನಡೆಸಿದೆ. 108 ಎಪಿಸೋಡ್ಸ್ ಏನೋ ಆಯಿತು, ಖುಷಿ ಆಯಿತು. ಹಂಗಾಗಿ ನನ್ನ ನೆಕ್ಸ್ಟ್ ಕನಸು ಏನಿತ್ತಿದ್ದು ಅಂದರೆ ಹೊಸ ಟ್ಯಾಲೆಂಟ್ಸಿಗೆ. ಯಾಕಂದರೆ ಮನೇಲೇ ಎಷ್ಟು ಮಕ್ಕಳು ಬೆಳೀತಾ ಇದ್ದಾರೆ, ಅದನ್ನೆಲ್ಲ ನೋಡಿ ಹೊರಗಡೆ ಎಷ್ಟು ಜನ. ಆ್ಯಂಡ್ ಸೋಷಿಯಲ್ ಮೀಡಿಯಾದು ಅಡ್ವೆಂಟ್ ಆ ಟೈಮಲ್ಲಿ ಆಯ್ತಲ್ಲ, ಸಚ್ ಅ ಬಿಗ್ ಬೂಮ್ ಆಫ್ ಸೋಷಿಯಲ್ ಮೀಡಿಯಾ. ಏನು ಪ್ರತಿದಿನ ಯು ಕ್ಯಾನ್ ಸಿ ಸಚ್ ಸ್ಮಾಲ್ ಚಿಲ್ಡ್ರನ್ ಹ್ಯಾವ್ ಸಚ್ ಟ್ಯಾಲೆಂಟ್ಸ್, ಮೈ ಗಾಡ್. ಆ್ಯಂಡ್ ನಮ್ಮ ಶೋಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ನನಗೂ ಅನಿಸ್ತು ಹೊಸಬ್ರಿಗೆ ಒಂದು ದಾರಿ, ಒಂದು ಅವಕಾಶ ಮಾಡಿಕೊಡೋಕ್ಕೆ ನಂದು ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ ಅಂತ. ಹಾಗಾಗಿ ಸುಪ್ರಿಯಾನ್ವಿ ಸ್ಟುಡಿಯೋನ ಸೃಷ್ಟಿ ಮಾಡಿ ಸಿನಿಮಾನ ಹೊರತುಪಡಿಸಿ ಫ್ಯಾಮಿಲಿ ಬಗ್ಗೆ ಅಥವಾ ಸರ್ ಬಗ್ಗೆ ಏನಾದರೂ ನೆಗೆಟಿವ್ ಕಾಮೆಂಟ್ಸ್ ಅಥವಾ ಟ್ರೋಲ್ಸ್ ಬಂದಾಗ ಸರ್ ಯಾವತ್ತಾದ್ರೂ ಅಪ್ಸೆಟ್ ಆಗಿದೆಯಾ? ಅಥವಾ ನೀವು ಅವ್ರಿಗೆ ಪರವಾಗಿ ನಿಂತ್ಕೊಂಡು ಈ ಟ್ರೋಲ್ಸ್ನೆಲ್ಲ ಹೇಗೆ ತಗೋತಾರೆ ಸುದೀಪ್ ಸರ್, ಮತ್ತು ನೀವು ಹೇಗೆ ಅವ್ರಿಗೆ ಮೋಟಿವೇಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಅವ್ರಿಗೆ? ಇನಿಷಿಯಲಿ ಆಗ್ತಿತ್ತು, ಯಾಕಂದರೆ ಅದೆಲ್ಲ ಆವಾಗ ತುಂಬ ಹೊಸ್ತು ನಮಗೆ. ಎಲ್ಲರೂ ನಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಖುಷಿಯಲ್ಲಿದ್ದಾಗ ಈ ಥರ ಏನೋ ಒಂದು ನೆಗೆಟಿವ್ ಹೋದಾಗ ಅಫ್ಕೋರ್ಸ್ ಮನಸ್ಸಿಗೆ ಹರ್ಟ್ ಆಗುತ್ತೆ. ಬಟ್ ಅದೇ ಒಂದು ಹ್ಯಾಬಿಟ್ ಥರ ಆಗಿಬಿಟ್ಟಿದೆ ಈಗ ಜನಕ್ಕೆ ಅಲ್ಲ. ಏನಾದರೂ ಎಲ್ಲಾದರೂ ನಡೆದ್ರೂ ದೇರ್ ಹ್ಯಾಸ್ ಟು ಬಿ ಸಮ್ ನೆಗೆಟಿವ್ ಕಮೆಂಟ್ ಆನ್ ಇಟ್. ಸೊ ವಿ ಡೋಂಟ್, ಅವರು ಹೆಚ್ಚು ಈಗ ನಾವು ಅದ್ರ ಕಡೆ ಗಮನ ಸಲ್ಲಿಸಲ್ಲ. ವಿ ಡೋಂಟ್ ಗಿವ್ ಇಟ್ ಎನಿ ಫೋಕಸ್. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು 20 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಬೋದು, ಬಟ್ 200 ಜನ ಇಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ಅದ್ರ ಕಡೆ ನಾವು ಗಮನ ಇಟ್ಕೊಳ್ಳೋಣ. ಬೆಟರ್ ಟು ಇಗ್ನೋರ್ ಆಲ್ ದಿಸ್ ಅಷ್ಟೇ.
ನಮ್ಮ ಟೀಮಿಂದ ಬಂದೇ ಇಲ್ಲ, ನಿಮ್ಮ ಹತ್ರನೇ ಬಂದಿದ್ದು. ಆ, ಎಷ್ಟೋ ಕಮೆಂಟ್ಸಲ್ಲಿ ಅವ್ರಿಗೆ ತುಂಬ ಸಿಮಿಲಾರಿಟೀಸ್ ಕಂಡು ಬಂತಲ್ಲ, ಸುದೀಪ್ ಅವ್ರಿಗೂ ಇವ್ರಿಗೂ. ಕಿಚ್ಚ ಜೂನಿಯರ್ ಅಂತ ಹಂಗೆ ಬಂದಿತ್ತು. ನಾವು ಯಾರೋ ಇಟ್ಕೊಂಡು ಯಾವ ಟೈಟಲ್ಗ ಕಿಚ್ಚ ಜೂನಿಯರ್ ಈ ವಾಸ್ ಹ್ಯಾಪಿ ಅಲ್ವಾ, ಅವರು ಒಂದು ಅವ್ರ ಮಗನ ಥರ. ಸೊ ಈ ವಾಸ್ ಹ್ಯಾಪಿ. ಬಟ್ ನನಗೆ ಇದು ನನಗಿಂತ ಮುಂಚೆ, ನಾವು ಬಂದಾಗಿಂದ ಮುಂಚೆಯಿಂದ ನಾನು ಕಿಚ್ಚ ಜೂನಿಯರ್ ಅಂದರೆ ಐ ಥಿಂಕ್ ಅವರು ಆ ಜಿಮ್ಮಿದು ಒಂದು ಗ್ಲಿಮ್ಸ್ ಮಾಡಿದ್ರಲ್ಲ ಅವಾಗ ಬಂದಿದ್ದು. ಎಷ್ಟು ನಾವು ಅದ್ರ ಬಗ್ಗೆ ಪಿಕ್ಚರೇ ಮಾಡಿಬಿಟ್ಟಿದ್ದೀವಂತೆ. ಫಿಲ್ಮಲ್ಲಿ ಇವ್ರು ಪೈರಸಿ ಕೂಡ ಮಾಡ್ತಾರೆ. ಆ್ಯಕ್ಚುಲಿ ಫಿಲ್ಮಲ್ಲಿ ಹೀರೋದು ಕೆಲಸ. ಬಟ್ ಹಂಗಲ್ಲ, ಪೈರಸಿ ಮಾಡೋದು ಆಬ್ವಿಯಸ್ಲಿ ಈಗ ಅದನ್ನು ಇವತ್ತು ಹೇಗೆ ಅವಾಯ್ಡ್ ಮಾಡ್ತೀರಾ ಅನ್ನೋದು ಒಂದು ಕಡೆ ನೀವು ನೆನೆಸಿದ್ರೆ ಇನ್ನೊಂದು ಕಡೆ ಹುಟ್ಟುತ್ತೆ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದಿ ಪೀಪಲ್ ಹವ್ ಸ್ಟಾಪ್ಡ್. ಈಗ ನೀವು ಪೈರೇಟೆಡ್ ಕಾಪಿ ನೋಡೋರನ್ನ ನೀವು ಫ್ರೀಯಾಗಿ ಬಂದು ಥಿಯೇಟ್ರಿಗೆ ತೋರಿಸೋ ಪಿಕ್ಚರ್ ನೋಡೋಲ್ಲ. ನಾಟ್ ಬಿಕಾಸ್ ದಟ್ ದೇ ಡೋಂಟ್ ವ್ಯಾಲ್ಯೂ ಸಿನಿಮಾ. ಅವ್ರು ಪ್ರಾಬಬ್ಲಿ ಆ ಟೈಮು ಅವ್ರಿಗೊಂದು ಸಿಗೋ ಲಿಮಿಟೇಷನ್ಸ್, ಅವ್ರಿಗಿರೋ ಲೈಫಲ್ಲಿ ಲಿಮಿಟೇಷನ್ಸ್ ಮತ್ತು ಇದರಿಂದ ಅವ್ರು ಅದ್ರಲ್ಲಿ ನೋಡ್ತಾರೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದಮ್ ಈಗ OTT ನೋಡ್ತಾರೆ. ಥಿಯೇಟ್ರಲ್ಲಿ ಬಂದಾಗ ಸಿನಿಮಾ ಚೆನ್ನಾಗಿದ್ರೆ ಯಾವ ಪೈರೇಟ್ಸ್ ಎಷ್ಟೇ ಎಂಥದೇ ಸಿನಿಮಾ ಆದರೂ 2 ದಿನ ಆದಮೇಲೆ ಕಾಪಿ ಸಿಗುತ್ತೆ. ಬಟ್ ಸಿನಿಮಾಗಳು ಚೆನ್ನಾಗಿ ಓಡೈತೆ. ಆ್ಯಂಡ್ ಪೈರೇಟ್ ಆಬ್ವಿಯಸ್ಲಿ ತಪ್ಪಲ್ವಾ. ಈಗ ನೀವು ತಪ್ಪನೆ ಅಂತಲೇ ಅನ್ಬೇಕು. ಆ್ಯಂಡ್ ಸಂಭ್ರಮಾಚರಣೆ ಅದು ಬೇರೆ ಅಲ್ವಾ, ಅದು ನಮ್ಮ ಖುಷಿ. ಅದನ್ನು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ ನೋಡಿ ಅವರು ಎಂಜಾಯ್ ಮಾಡ್ತಾರೆ, ನಮಗೂ ನೋಡಿ ಖುಷಿ ಆಗುತ್ತೆ. ಬಟ್ ಇಫ್ ಫೋಕಸ್ ಇಸ್ ಆನ್ ಸೆಲೆಬ್ರೇಷನ್ ದ್ಯಾನ್ ವಾಟ್ ಈಸ್ ದ ಸೀನ್, ಐ ಥಿಂಕ್ ಇಟ್ಸ್ ಓಕೆ. ಬಟ್ ಸ್ಟಿಲ್ ಇವತ್ತು ನಾವು ಆ್ಯಂಟಿ ಪೈರಸಿನ ಎಲ್ಲ ಸಿನಿಮಾಗಳು ವಿ ವುಡ್ ಹ್ಯಾವ್ ಟೈಡ್ ಅಪ್ ಆಗಿರುತ್ತೆ. ಅದ್ರದ್ದು ಒಂದು ಚೂರು ಗ್ಲಿಮ್ಸ್ ಬಂದ್ರೂ ಆದಷ್ಟು ತೆಗಿತೀವಿ. ಆ್ಯಂಡ್ ಆ್ಯಸ್ ರೆಸ್ಪಾನ್ಸಿಬಲ್ ನೀವೆಲ್ಲ ನಮ್ಮ ಫ್ರಂಟ್ ಎಂಡ್ ಆಗಿರೋದ್ರಿಂದ ನೀವುಗಳು ನಿಮ್ಗೆ ಯಾವುದಾದ್ರೂ ಇದ್ದರೆ ನಾವು ಆಬ್ವಿಯಸ್ಲಿ ನೆಕ್ಸ್ಟ್ 2 ಡೇಸಲ್ಲಿ ಒಂದು ಇಮೇಲ್ ID ಮತ್ತು ವಾಟ್ಸಪ್ ನಂಬರ್ ಇರುತ್ತೆ, ಆ ಲಿಂಕ್ಸ್ ಕಳಿಸಿ ಅದನ್ನು ಸ್ಟ್ರೈಕ್ ಡೌನ್ ಮಾಡೇ ಮಾಡ್ತೀವಿ. ಓಕೆನಾ? ಹಾಂ, ಇವರೇ ಡಿಸೈಡ್ ಮಾಡಿಬಿಟ್ರು ಫೈನಲ್ ಆಗಿ. ನೀವೇನು ಪ್ರೆಸಿಡೆಂಟ್ ಅವರಿಗೆ ಸುಮ್ಮನೆ ತಮಾಷೆ. ಅವರೆಲ್ಲ ಏನು ಮಾಡಿದ್ದಾರೆ ಅಂತ ನಾವು ಕೇಳಬೇಕು, ಜನರು ಕೇಳೋಕೆ ಇಷ್ಟಪಡ್ತಾರೆ. ರಿಲೀಸ್ ಆದಮೇಲೆ ಅವರೆಲ್ಲರೂ ನಿಮಗೆ ಸಿಗ್ತಾರೆ. ನೀವೇನು ಕ್ವೆಶನ್ಸ್ ಆದರೂ ರಿಲೀಸ್ ಏನಂದರೆ ಸಂಚೇತನ ಮತ್ತು ಆ ಪಾತ್ರಗಳು ಮಾಡಿರೋರ್ನೆಲ್ಲನೂ ಫಸ್ಟ್ ಸಿನಿಮಾ ಸ್ಕ್ರೀನ್ ಮೇಲೆ ನೀವು ಅವ್ರನ್ನ ನೋಡಲಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಅದಕ್ಕೆ ಮುಂಚೆ ಆಮೇಲೆ ಅವ್ರಿಗೆ ನಿಮಗೂ 1000 ಕ್ವೆಶನ್ ಇರುತ್ತೆ ಕೇಳೋಕ್ಕೆ ಅಷ್ಟೇ. ಥ್ಯಾಂಕ್ ಯು. ಇಲ್ಲ, ಎಲ್ಲಿ ಯಾರು ಮಂಜುನಾ ಗೊತ್ತಿಲ್ಲ. ಸಿನಿಮಾದಲ್ಲಿ ಮೋಸ್ಟ್ಲಿ ಅದರಲ್ಲಿ ಒಂದು ಟೀಸರ್ ನೋಡಿದ್ರೆ ಒಂದು ಡೈಲಾಗ್ ಇದೆ, ಅದನ್ನು ಸುಮ್ಮನೆ ಈಕ್ವೇಟ್ ಮಾಡಿದ್ರು. ಟೀಸರಲ್ಲಿ ಅದನ್ನು ಹೇಳ್ತಾರಲ್ವ, ಇದನ್ನು ಒಂದು ಡೈಲಾಗ್ ಇದೆ, ಯಾರು ತಡೆಯೋದು ತಾಕತ್ತಿದ್ರೆ ತಡೀರಿ ಅಂತ, ಅದನ್ನು ಮೋಸ್ಟ್ಲಿ ಅದಕ್ಕೆ ಈಕ್ವೇಟ್ ಮಾಡ್ಕೊಂಡವ್ರೆ ಅಷ್ಟೇ. ಸಿನಿಮಾಗೆ ಯಾವ ಆ ಥರದ್ದೇನು ಸಮಸ್ಯೆ. ಹೌದು, ಸೆಕೆಂಡ್ ಗಾಬರಿ ಆಗೋಯ್ತಿದ್ದು ಯಾವ್ದು ಹೊಸ ಅದು ಅವ್ರದ್ದೇ ಅಕೌಂಟಾ? ಬೇರೆ ಯಾರೋ ಫೇಕ್ ಇಲ್ಲ, ಅವರು ಇದು ಸ್ಟೇಜ್ ಮೇಲೆ ಹೇಳಿದಂತೆ. ಓ, ಸ್ಟೇಜ್ ಮೇಲೆ ಹೇಳಿಲ್ಲ. ಓಕೆ ಓಕೆ. ಸಿನಿಮಾ ಡೈಲಾಗ್ ಇದೆಯಲ್ವ, ಅದನ್ನೇನೋ ಈಕ್ವೇಟ್. ಓಕೆನಾ? ಯಾವ ಚಾನಲ್ ಅಸ್ತ್ರ ಯಾವ್ದೋ ಸ್ಟುಡಿಯೋ, ಅದನ್ನು ನೋಡಿರ್ತೀನಿ. ಅದಕ್ಕೆ ನನಗೆ ಹೆಸರುಗಳು ಗೊತ್ತಿರೋದು, ಮುಖ ಪರಿಚಯ ಇರಲ್ವಲ್ಲ, ಅದಕ್ಕೆ ಕೇಳಿ. ನೀವು ಸರ್
ನಾ ಏನು ಮಾಡಲ್ಲಪ್ಪ, ಸುಮ್ಮನೆ ಕೇಳಿದೆ ಕಡ ಹೆಸರು. ಹಾಂ, ಇದು ಕನ್ನಡಕ್ಕೆ ಅಂತಲೇ ನಾವು ಮಾಡಿರೋದು. ನಾವು ಯೋಚನೆ ಮಾಡಿಲ್ಲ ಇನ್ನು ಬೇರೆ ಭಾಷೆದು. ನೋಡೋಣ, ಇದು ಫಸ್ಟ್ ರಿಲೀಸ್ ಆಗಿ ಚೆನ್ನಾಗಾಗಿ ಕರೆ ಬರ್ಬೋದು ನಮಗೆ ಡಬ್ ಮಾಡಿಕೊಡಿ ಅಂತ. ಹಾಗಿದ್ದಲ್ಲಿ ನಾವು ಖಂಡಿತವಾಗ್ಲೂ ಡಬ್ಬಿಂಗ್ ಮಾಡಿ ಕಳಿಸ್ತೀವಿ. ಥ್ಯಾಂಕ್ ಯು. ಸಿನಿಮಾಗೆ ಸಪೋರ್ಟ್ ಇರಲಿ. ಹೀಗೆ 5ನೇ ತಾರೀಕು ಬಂದು ಸಿನಿಮಾ ನೋಡಿ ಮತ್ತು ಸಪೋರ್ಟ್ ಹೀಗೆ ನೀವು ಇಷ್ಟು ದಿನ ಮುಹೂರ್ತದಿಂದ ಇವತ್ತುವರೆಗೂ ನೀವು ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಸಿನಿಮಾ ಥಿಯೇಟ್ರಲ್ಲಿ ಇರೋವರೆಗೂ ಇದೇ ಥರ ಸಪೋರ್ಟ್ ಇರಲಿ. ಮಾಡ್ತೀರಾ ಮತ್ತು ಮತ್ತೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ, ಚಿತ್ರಮಂದಿರದಲ್ಲೇ ನೋಡಿ. ಓಕೆ, ಥ್ಯಾಂಕ್ ಯು. 8:15 ಬರ್ತಿದ್ದಾರೆ ಸಂತೋಷ್ ಥಿಯೇಟ್ರಲ್ಲಿ. ಬುಕ್ಕಿಂಗ್ಸ್ ಈಗ ಓಪನ್ ಆಗಿದೆ. ಫಸ್ಟ್ ಡೇ ಸರ್ ಸಂತೋಷ್ ಥಿಯೇಟ್ರಲ್ಲಿ ಇರ್ತಾರೆ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.